ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ CSAT. ಸೊ ಹೆಂಗಿದ್ರು ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಸಿವಿಲ್ಸ್ ಫಿಲಿಮ್ಸ್ ಬರ್ತಾ ಇದೆ. ಸೊ CSAT ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಗ್ರಿಪ್ ಇರಬೇಕು. ಸೊ CSAT ಸೀರೀಸ್ ನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಸೊ ಇವತ್ತು ನಾವು ತಗೊಳ್ತಿರುವಂತ ಟಾಪಿಕ್ ಹೆಸರು ಪರ್ಸೆಂಟೇಜಸ್, ಅಂದ್ರೆ ಶೇಕಡಗಳು. ಸೊ ವೆನ್ ಎವರ್ ಐ ಸೆ ಪರ್ಸೆಂಟ್, ನೋಡಿ ವೆನ್ ಎವರ್ ಐ ಸೆ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ಆಲ್ವೇಸ್ ಡಿವೈಡ್ ಸಮಥಿಂಗ್ ಬೈ 100, 100ರಿಂದ ಭಾಗಿಸ್ಬೇಕು ಅಂತ. ವೆನ್ ಎವರ್ ಐ ಸೆ ಪರ್ಸೆಂಟ್ ಇಟ್ ಈಸ್ ಆಲ್ವೇಸ್ ಡಿವೈಡ್ ಬೈ 100. ನೆನ್ಪಿಟ್ಕೊಳ್ಳಿ, ಪರ್ಸೆಂಟ್ ಅಂದ್ರೆ 100ಕ್ಕೆ ಎಷ್ಟರ ಭಾಗ ಅಂತ. ಓಕೆ, ಸೊ ಇವಾಗ ಸಿಂಪಲ್ ಆಗಿ ಹೇಳುದಂದ್ರೆ 20%, 20% ಆಫ್ 100 ಅಂದ್ರೆ ಎಷ್ಟು, 20% ಆಫ್ 100 ಅಂದ್ರೆ ಎಷ್ಟು ಅಂತ ಅರ್ಥ ಮಾಡ್ಕೊಳ್ಳಿ. ವೆನ್ ಎವರ್ ಐ ಸೆ ಪರ್ಸೆಂಟೇಜ್, ಈಗ ಹೆಂಗ್ ಇದನ್ನ ಓದ್ಬೇಕಂತ ಅರ್ಥ ಮಾಡ್ಕೊಳ್ಳಿ. 20% ಆಫ್ 100 ಅಂದ್ರೆ 100ರ 20% ಎಷ್ಟು, 20% ಎಷ್ಟು ಅಂತ. ಫಸ್ಟ್ ನಂಬರ್ ನ ಹಾಗೆ ಬರೀರಿ, 20 is 20. ಓಕೆ, ಸೇಮ್ ಟು ಸೇಮ್ ಬರೀರಿ. ವೆನ್ ಎವರ್ ಐ ಸೆ ಪರ್ಸೆಂಟ್, ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಐ ಸೆ ಪರ್ಸೆಂಟ್ ಇಟ್ ಈಸ್ ಆಲ್ವೇಸ್ 1/100. ಹೇಳಿದೆ ಅಲ್ವಾ, ಪರ್ಸೆಂಟೇಜ್ ಅಂದ್ರೇನು 1/100. ಸಿಂಪ್ಲಿಫೈ ಮಾಡ್ತೇನೆ, ಇವಾಗ ಅರ್ಥ ಮಾಡ್ಕೊಳ್ಳಿ. ಮ್ಯಾಥ್ಸ್ ಅಲ್ಲಿ ವೆನ್ ಎವರ್ ವಿ ಸೆ ಆಫ್, ಮ್ಯಾಥಮೆಟಿಕ್ ಅಲ್ಲಿ ವೆನ್ ಎವರ್ ವಿ ಸೆ ಆಫ್ ಇಟ್ ಈಸ್ ಮಲ್ಟಿಪ್ಲಿಕೇಶನ್, ಗುಣಿಸುವುದು, ಅಂಡ್ ಆಸ್ ಇಟ್ ಈಸ್ 100 is 100. ನಾನು ಜಸ್ಟ್ ಆ ವರ್ಡ್ ನ ಎಲಾಬರೇಟ್ ಮಾಡ್ತಾ ಇದ್ದೇನೆ. 20% ಆಫ್ 100 ಅಂದ್ರೆ 20 ಹೇಗಿದೆ ಹಾಗೆ ಬರೀರಿ. ಪರ್ಸೆಂಟ್ ಅಂದ್ರೆ ಡಿವೈಡೆಡ್ ಬೈ 100, 100ರಲ್ಲಿ ಡಿವೈಡ್ ಮಾಡಬೇಕು. ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್, 100 ಇಸ್ ದ ನಂಬರ್. ಸೊ ಇದನ್ನ ಕಂಬೈನ್ ಮಾಡಿದ್ರೆ ಏನಾಗುತ್ತೆ, 20/100. ಇದೆರಡನ್ನ ಮರ್ಜ್ ಮಾಡಿದ್ರೆ ಇಟ್ ಈಸ್ 20 ಡಿವೈಡೆಡ್ ಬೈ 100. 20% is nothing but 20% is nothing but 20/100. ಎರಡನ್ನ ಕಂಬೈನ್ ಮಾಡ್ತಾ ಇದ್ದೇನೆ. ಫಸ್ಟ್ ಬೇಸಿಕ್ಸ್ ಇಂದ ಹೋಗೋಣ. ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ 100. 100ರ 20 ಭಾಗ ಎಷ್ಟಂದ್ರೆ 20ನೇ ಬರುತ್ತೆ ಆನ್ಸರ್. ಇಟ್ ಇಸ್ ಆಲ್ವೇಸ್ 20. 20% ಆಫ್ 100 ಅಂದ್ರೆ 20. ಅರ್ಥ ಆಗಿದೆ ಅನ್ಕೊಳ್ತೇನೆ. ಇವಾಗ ವಾಟ್ ಈಸ್ 20% ಆಫ್ 120? 120ರ 20% ಎಷ್ಟು ಅಂತ ನೋಡಿ. ಸೇಮ್ ಮೆಥಡ್ ಅಲ್ಲೇ ಟೈಪ್ ಡಿರೈಟ್ ಮಾಡಿ, ಅರ್ಜೆಂಟ್ ಮಾಡಬೇಡಿ, ಆರಾಮಾಗಿ ಹೋಗೋಣ. ತುಂಬಾ ಈಸಿ ಟಾಪಿಕ್. 20% ಅಂದ್ರೆ ಏನು, ಡಿವೈಡ್ ಬೈ 100. ಇಷ್ಟು ಕ್ಲಾರಿಟಿ ಇದೆ ಅಂತ ಅನ್ಕೊಳ್ತೇನೆ. 20% is 20 ಡಿವೈಡೆಡ್ ಬೈ 100. ಆಫ್ ಅಂದ್ರೆ ಏನು, ಗುಣಿಸುವುದು. ಯಾವ್ದ್ರಿಂದ ಗುಣಿಸ್ಬೇಕು, 120ರಿಂದ ಗುಣಿಸ್ಬೇಕು. ಗುಣಿಸೋದು ಹೇಗ್ ನೋಡಿ, 0 ಕ್ಯಾನ್ಸಲ್ ಆಗತ್ತೆ, 0 ಕ್ಯಾನ್ಸಲ್ ಆಗತ್ತೆ. ಸೊ 120ರ 20% ಎಷ್ಟು ಬರುತ್ತೆ ಆನ್ಸರ್, 24 ಬರ್ತಿದೆ. 24 ಬರ್ತಿದೆ ನಂಗೆ. 12 2 24. ನಂಗೆ 24 ಬರ್ತಿದೆ. ಇದು ಕರೆಕ್ಟ್ ರಾಂಗೋ ದೇವರಾಣೆ ನಂಗೆ ಗೊತ್ತಿಲ್ಲ, ಕರೆಕ್ಟ್ ಅನ್ಕೊಳ್ತಾನೆ. ಓಕೆ, 25 5 120. ಸೊ 24 ಆನ್ಸರ್ ಬರ್ತಾ ಇದೆ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಸೊ ಈಗ ಒಂದು ಸಿಂಪಲ್ ನಿಮ್ಗೆ ಎಕ್ಸಾಂಪಲ್ ಕೊಡಕ್ಕೆ ಹೇಳಿ. ವಾಟ್ ಈಸ್ 20% ಆಫ್ 150? ಟಕ್ ಅಂತ ಮಾಡಿ ನೋಡೋಣ. ಟಕ್ ಅಂತ ಮಾಡಿ. ಪಾಸ್ ಮಾಡಿ, ವಿಡಿಯೋನ ಮಾಡಿ, ಪ್ರಾಕ್ಟೀಸ್ ಆಗ್ಲಿ. ಓಕೆ, ನಾನ್ ಮಾಡ್ತಾ ಇದ್ದೇನೆ, ನೀವು ಪಾಸ್ ಮಾಡಿದಾರೆ ಅಂತ ಅನ್ಕೊಳ್ತೇನೆ ನಿಮ್ ಎಕ್ಸ್ಪ್ಲನೇಷನ್ಗೋಸ್ಕರ. 20/100 ಇಂಟು 150, 150. ಶೂನ್ಯ ಹೋಗತ್ತೆ. 5 2 5 3 2 1 2 10. ಸೊ ಆನ್ಸರ್ ನಂಗೆ 30 ಬರ್ತಾ ಇದೆ. ನನಗೆ 30 ಬರ್ತಾ ಇದೆ. ನಿಮಗೆ ಎಷ್ಟು ಬರ್ತಿದೆ ಅಂತ ನೀವು ನನಗೆ ಹೇಳ್ಬೇಕು. ಓಕೆ, ಇಷ್ಟ ಅರ್ಥ ಆಗಿದ್ರೆ ರಿಮೆಂಬರ್, ಇವಾಗ ಮ್ಯಾಥಮೆಟಿಕಲಿ ನಾನು ಇದನ್ನ ಡೆಡ್ಯೂಸ್ ಮಾಡಿ ಕೊಡ್ತೇನೆ. ಮ್ಯಾಥಮೆಟಿಕಲಿ whenever we say x percentage of y, mathematical formula, whenever I am talking about x percentage of y, this only means x upon 100 into y. ಇದನ್ನ ಎಲ್ಲರೂ ಬರೆದು ಇಟ್ಕೊಳ್ಳಿ. Whenever I am saying x percent of y, it is always x upon 100 into y. Okay, x upon 100 into y. ಸೊ ಇವಾಗ ನಾನು ಕೆಲವೊಂದು ಫಾರ್ಮುಲಾಸ್ ನ ಡೆಡ್ಯೂಸ್ ಮಾಡಬೇಕು. ಕೆಲವೊಂದು ಟೆಕ್ನಿಕ್ಸ್ ನಿಮ್ಗೆ ಗೊತ್ತಿದ್ರೆ ಒಳ್ಳೇದು. ಒಂದ್ ನಿಮಿಷ, ಮೀಡಿಯಾ ಆಫ್ ಹಾಗೂ ಝೂಮ್ ಆಫ್. ಝೂಮ್ ಇರ್ಲಿ, ಕಂಟೆಂಟ್ ಮೆನ್ಯೂ ಇದ್ರೆ ಇರ್ಲಿ, ಪವರ್ ಆಫ್. ಸ್ವಲ್ಪ ಜಾಸ್ತಿ ಜಾಗ ಸಿಗುತ್ತೆ. ಇವಾಗ ಒಂದು ಕ್ವಶನ್ ತಗೊಳ್ಳಿ. UPSC ಲೆವೆಲ್ ಕ್ವಶನ್ ಕೊಡ್ತಾ ಇದ್ದಾನೆ. UPSC ಲೆವೆಲ್ ಕ್ವಶನ್. A is equal to x% of y. UPSC ಲೆವೆಲ್ ಕ್ವಶನ್ ಇದು. A is equal to x% of y. B is equal to y% of x. ಹಿಂಗೆ ಇರುತ್ತೆ. A is equal to x% of y. Y is equal to y% of x. Question ಇದು. A is equal to x% of y. B is equal to y% of x. 4 ಆಪ್ಷನ್ ಇದೆ. ಆಪ್ಷನ್ A is more, ಇದೊಂದು ಫಾರ್ಮುಲಾ ಗೊತ್ತಿರ್ಬೇಕಂತ ಮಾಡ್ತಾ ಇದ್ದಾನೆ. A is more than B. ಆಪ್ಷನ್ B ಕೊಟ್ಟಿದ್ದಾರೆ. B is more than A.
ನೋಡಿ CSAT ನ ಯಾವತ್ತು ನಾವು ಅರ್ಜೆಂಟ್ ಮಾಡಬಾರ್ದು, ಸ್ಲೋ ಆಗಿ ಕಲಿಯೋಣ. ಸೊ ಟೆನ್ಷನ್ ತಗೋಬೇಡಿ. ಈ ವಿಡಿಯೋದಲ್ಲಿ ಪರ್ಸೆಂಟೇಜಸ್ ಮುಗಿಸ್ತೇನೆ ನಾನು, ಆಯ್ತಾ. ಥರ್ಡ್ ಒನ್, A is equal to B ಅಂತೆ. ಫೋರ್ತ್ ಒನ್, ಕಾಂಟ್ ಬಿ ಡಿಟರ್ಮೈನ್ಡ್ ಅಂದ್ರೆ ಗುರ್ತಿಸಕ್ ಆಗಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನು, ಇದು ನಾನ್ ಮಾಡ್ತೇನೆ ನೋಡಿ. ಫಾರ್ಮುಲಾ ನಿಮ್ಗೆ ಗೊತ್ತಿದೆ, A is equal to x% of y. ಅಂದ್ರೆ x% ಅಂದ್ರೆ ಏನು, x divided by 100 of y ಅಂದ್ರೆ ಮಲ್ಟಿಪ್ಲಿಕೇಶನ್ ಇಂಟು y. ಇದು ಕ್ಲಾರಿಟಿ ಇದೆ ಅಂತ ಅನ್ಕೊಳ್ತೇನೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ನ ನೀವು ಬಿಡಿಸಿ ಬರೆದ್ರೆ A is equal to x by 100 ಇಂಟು y ಬರುತ್ತೆ. ಅದೇ ತರ B is equal to y by 100 ಇಂಟು ಎಕ್ಸ್ ಬರ್ತಾ ಇದೆ, ಕರೆಕ್ಟಾ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ವೈ ಅಪಾನ್ 100. ನೀವು ಮ್ಯಾಥ್ಸ್ ಕಲ್ತಿದ್ರೆ ನಿಮ್ಗೆ ಗೊತ್ತಿರತ್ತೆ, ಎಕ್ಸ್ ಇಂಟು ವೈ ಇಸ್ ಆಲ್ವೇಸ್ ಎಕ್ಸ್ ವೈ. ಯಾವ ತರ, ಕರೆಕ್ಟ್ ಅಲ್ವಾ. ಅದೇ ತರ y ಅಪಾನ್ ಎಕ್ಸ್ ಈಸ್ ಈಕ್ವಲ್ ಟು ಅಪಾನ್ 100 ಬರ್ತಿದೆ, ಹೌದಾ. A is equal to xy upon 100, B is equal to yx upon 100. Can I say A is equal to B or not? Can I say A is equal to B or not? ನಿಮ್ಗೆ ಅರ್ಥ ಮಾಡಕ್ಕೆ ನಾನು x is equal to 2, y is equal to 3 ತಗೊಳ್ತಾ ಇದ್ದೇನೆ ನೋಡಿ. 2 into 3 upon 100 is equal to A, ಕರೆಕ್ಟ್ ತಾನೆ. Aದು x upon y ಇದೆ. ಇಲ್ಲಿ 3 into 2 upon 100 is equal to B ಇದೆ. ಎರಡಕ್ಕೂ ಆನ್ಸರ್ 6 by 100 ಬರ್ತಾ ಇದೆ. ಇದರ ಅರ್ಥ ಏನು ನೆನ್ಪಿಟ್ಕೊಳ್ಳಿ, x% of y is always equal to y% of x. ಇದೆಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ ಪ್ಲೀಸ್, ಇದು ತುಂಬಾ ಇಂಪಾರ್ಟೆಂಟ್. ಮುಂದೆ ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್ ಗೆ ನಾನು ಈ ಫಾರ್ಮುಲಾನ ಬಳಸ್ತೇನೆ, ನೆನ್ಪಿಟ್ಕೊಳ್ಳಿ. x% of y is always equal to y% of x. ಸೊ ಇವಾಗ ಒಂದ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಐ ಆಮ್ ಶೋರ್ ಯು ಪೀಪಲ್ ಅಂಡರ್ಸ್ಟುಡ್. ಇವಾಗ ಎಕ್ಸಾಂಪಲ್ ತಗೊಳ್ಳಿ. ಕ್ಯಾನ್ ಸಮ್ವನ್ ಟೆಲ್ ಮಿ ವಾಟ್ ಈಸ್ 30% of 150 and 150% of 30? ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿ, ಬೇಗ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಸೊ ನಾನ್ ಮಾಡ್ತಾ ಇದ್ದೇನೆ, ನೀವು ಪಾಸ್ ಮಾಡಿದೀರಾ ಅಂತ ಅನ್ಕೊಳ್ತಿದ್ದೇನೆ. ನೋಡಿ, ನಾನು ಪಾಸ್ ಅಂದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ನಾನು ಸಾಲ್ವ್ ಮಾಡ್ತೇನೆ. ನೋಡಿ, 30 upon 100 ಇಂಟು 150, ಇದು ಮೇಲ್ಗಡೆದಕ್ಕೆ, ಕೆಳಗಡೆದಕ್ಕೆ 150 upon 100 ಇಂಟು 30, ಕರೆಕ್ಟಾ. ಇವಾಗ ಸಾಲ್ವ್ ಮಾಡೋಣ. 0 ಹೋಯ್ತು, ಮೇಲ್ಗಡೆ ನಂಗೆ 15 3 45 ಬರ್ತಾ ಇದೆ. ಕೆಳಗಡೆ ನೋಡೋಣ, 0 ಹೋಯ್ತು, 15 3 45. ಕ್ಯಾನ್ ಐ ಸಿ ಅಪ್ ಅಂಡ್ ಡೌನ್ ಇಸ್ ಸೇಮ್? ಎರಡಕ್ಕೂ ಆನ್ಸರ್ 45 ಬರ್ತಿದೆ ಅಲ್ವಾ. ಇದ್ರ ಅರ್ಥ ಏನು, x% of y is always equal to y% of x. ಸೊ ಫಸ್ಟ್ ಇದು ಒಂದು ಫಾರ್ಮುಲಾ ನಿಮ್ಗೆ ಡಿಡ್ಯೂಸ್ ಆಗಿದೆ ಅಂತ ಹೇಳ್ಕೊಳ್ತಾನೆ. ಇವಾಗ ನಾನು ನಿಮ್ಗೆ ಪರ್ಸೆಂಟೇಜ್ ಶಾರ್ಟ್ ಕಟ್ ಹೇಳ್ಬೇಕು. ಶಾರ್ಟ್ ಕಟ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜಸ್. ಈ ತರನು ನೀವು ಮಾಡ್ಬೋದು, ನೆನ್ಪಿಟ್ಕೊಳ್ಳಿ. ಇಫ್ ದೇರ್ ಇಸ್ 30% of 150, ನೆನ್ಪಿಟ್ಕೊಳ್ಳಿ, ಇಫ್ ದೇರ್ ಇಸ್ 30% of 150, ಆನ್ಸರ್ ಕ್ಯಾನ್ ಬಿ ಡಿಡ್ಯೂಸ್ಡ್ ಬೈ 30 upon 100 into 150. ತಪ್ಪಲ್ಲ, ಆಯ್ತಾ. ಇದು ಕೂಡ ನಿಮ್ಗೆ ಕರೆಕ್ಟ್ ಆನ್ಸರ್ ಕೊಡುತ್ತೆ. ಇದನ್ನ ಬಿಟ್ಟು ಸೆಕೆಂಡ್ ಮೆಥಡ್ ಇದೆ. ಆ ಮೆಥಡ್ ಏನಪ್ಪಾ ಅಂದ್ರೆ, ವೆನೆವರ್ ದಿಸ್ ಎ, ಇಲ್ಲಿ ಬರೀತಾನೆ ಸ್ವಲ್ಪ ದೊಡ್ಡದಾಗಿ, ವೆನೆವರ್ ಐ ಸೇ 30% of 150, ನೆನ್ಪಿಟ್ಕೊಳ್ಳಿ. ವೆನೆವರ್ ಐ ಸೇ 30% of 150, ಈ ಕೊಟ್ಟಿರುವಂತ ನಂಬರ್ನ ಪಕ್ಕಕ್ಕೆ ಬರ್ಕೊಳ್ಳಿ, 150. ಈ ಕೊಟ್ಟಿರೋ ನಂಬರ್ ಎಷ್ಟು, 150. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ, ಇದ್ರದ್ದು 10% ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 100% ಅಲ್ಲ, 10% ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದ್ರೆ, 150ಕ್ಕೆ, ನೆನ್ಪಿಟ್ಕೊಳ್ಳಿ, 150ಕ್ಕೆ ಲೆಫ್ಟ್ ಸೈಡ್ ಇಂದ ಒಂದು ಚುಕ್ಕಿ ಇಡ್ಬೇಕು. ಚುಕ್ಕಿ ಇಡ್ತಿದೆ, ಕಾಣ್ತಿದ್ಯಾ, 15.0 ಡೆಸಿಮಲ್ ನಂಬರ್. ಈ 15 ಏನಿದೆ, ದಿಸ್ ಇಸ್ 10% ಆಫ್ ದ ಗಿವನ್ ನಂಬರ್, ನೆನ್ಪಿಟ್ಕೊಳ್ಳಿ. ಲೆಫ್ಟ್ ಇಂದ ಬನ್ನಿ, ಆ ನಂಬರ್ದು ಒಂದು ಚುಕ್ಕಿ ಇಟ್ರೆ ಇದು 10%. ಅದೇ ತರ 15.0 ಏನಿದೆ, ಇದ್ರದ್ದು 1% ಎಷ್ಟು ಅಂತ ಯಾರಾದ್ರೂ ಕೇಳಿದ್ರೆ, 1% ಈ ಚುಕ್ಕಿನ ಮೂವ್ ಮಾಡ್ಬೇಕು. ಸೊ 1.50 is 1%. 1.50 is 1%. ಮತ್ತೆ ಹೇಳ್ತಾ ಇದ್ದೇನೆ, ಒಂದ್ ನಂಬರ್ ಇದೆ 252 ಅನ್ನೋ ನಂಬರ್ ಇದೆ. ಈ ನಂಬರ್ದು 10% ಎಷ್ಟು ಅಂತ ಯಾರಾದ್ರೂ ಕೇಳಿದ್ರೆ, ನೆನ್ಪಿಟ್ಕೊಳ್ಳಿ, ಇಲ್ಲಿಗೊಂದು ಚುಕ್ಕಿ ಬರುತ್ತೆ, 25.2. ಇದು 10% ಆಫ್ ದ ಗಿವನ್ ನಂಬರ್. ಇದ್ರದ್ದು ನಿಮ್ಗೆ 1% ಬೇಕು ಅಂತ ಅನ್ಕೊಂಡ್ರೆ, 1% ಆಫ್ 250 ಎಷ್ಟಪ್ಪ ಅಂತ ಕೇಳಿದ್ರೆ 150. 252 ಹಿಂಗೆ ಬರೀರಿ, 252 ಬರೆದು ಲೆಫ್ಟ್ ಸೈಡ್ ಇಂದ 2 ಚುಕ್ಕಿ ಹಾಕಿ, 1 2. ಆನ್ಸರ್ ಎಷ್ಟು, 25.5 is 10%, 2.52 is 1%. ಈ ಟ್ರಿಕ್ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಓಕೆ, 10% ಗೆ ಮತ್ತೆ 1% ಟ್ರಿಕ್ ಗೊತ್ತಾಗಿದ್ರೆ, ಇವಾಗ ಕ್ವಶನ್ ಕೇಳಿ. ವಾಟ್ ಈಸ್ 20% ಆಫ್
ವಾಟ್ ಈಸ್ 20% ಆಫ್ 252? ಕ್ಯಾಲ್ಕುಲೇಟ್ ಮಾಡಿ, ಸಿಂಪಲ್ ನಾರ್ಮಲ್ ಮೆಥಡ್ ಅಲ್ಲಿ 20 upon 100 into 252. ಸೊ ಇದು 0 ಹೋಯ್ತು, 0 ಹೋಯ್ತು, 2 5s are 2 1s are 2 2s are 2 6s are ಕರೆಕ್ಟಾ? ಆಮೇಲೆ ಇವಾಗ ನೋಡಿ, ಇವಾಗ ಏನಾಗ್ತಿದೆ, ಕ್ಯಾಲ್ಕುಲೇಟ್ ಮಾಡಕ್ ಕಷ್ಟ ಆಗ್ತಿದ್ಯಾ ಇಲ್ವಾ? ಯಾಕಂದ್ರೆ UPSC ಎಕ್ಸಾಮ್ ಹಾಲಲ್ಲಿ ನಿಮ್ಗೆ ಕ್ಯಾಲ್ಕುಲೇಟರ್ ಇರಲ್ಲ, ಹೌದಾ ಅಲ್ವಾ? ಕಷ್ಟ ಆಗತ್ತೆ. ಸೊ ಇದಕ್ಕೆ ಏನ್ ಮಾಡೋಣ, ನಾವು ಸೆಕೆಂಡ್ ಮೆಥಡ್ ಯೂಸ್ ಮಾಡೋಣ, ಈ ಮೆಥಡ್. ಸೊ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, 20% ಆಫ್, ಅರ್ಥ ಮಾಡ್ಕೊಳ್ಳಿ, ಸ್ಲೋ ಆಗಿ ಹೋಗ್ತಾ ಇದ್ದೇನೆ, 20% ಆಫ್ 252 ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? 20% ಆಫ್ 252. ಸೊ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಈ 20% ನ ನೋಡಿ, ನೀವು ಫಸ್ಟ್ 20% ಬರ್ಕೊಳ್ಳಿ. 20% ನ ನೀವು 10 ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಿ. ನಿಮ್ಗೆ ಗೊತ್ತಿದೆ 252 10% ಅಂದ್ರೆ ಎಷ್ಟು, 25.2. ಇದು 10%, ಇದ್ರ 1% ಎಷ್ಟು, 2.52. ಸೊ ಈ 20ನ್ನ 10ಕ್ಕೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 20 ಕ್ಯಾನ್ ಬಿ ರಿಟರ್ನ್ ಆಸ್ 10 into 2, ಕರೆಕ್ಟ್ ಅಲ್ವಾ? 10 into 2 20 ತಾನೆ. ಇವಾಗ 10 ಅಂದ್ರೆ ನಿಮ್ಗೆ ಗೊತ್ತಿದೆ, 10 ಅಂದ್ರೆ ಎಷ್ಟು, 25.2, 25.2 into 2 ಎಷ್ಟು ಬರುತ್ತೆ ಇದನ್ನ ಮಾಡಿದ್ರೆ ನೋಡಿ, 2 2s are 4, 5 2s are 10, 2 2s are 4, 5, ಮತ್ತೆ ಒಂದು ಚುಕ್ಕಿ ಇದೆ. ಸೊ 50.0, 50.4 is the answer. ನೆನ್ಪಿಟ್ಕೊಳ್ಳಿ, 50.0 is the answer. ಇದನ್ನ ಬೇಕಿಲ್ಲ ಬರ್ಕೊಳ್ಳಿ. This is always the 10%, this is always the 1%. ನೆನ್ಪಿದೆ ಅಂತ ಅನ್ಕೊಳ್ತೇನೆ. What is 20% of 252? This is the answer. What is 20% of 252? This is the answer. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಒಂದ್ ನಿಮಿಷ ಬಂದೆ, ಕರ ಅಂತಾರೆ ಪಕ್ಕದ ಮನೆಯವರು, ಕರ್ರ ಅಂತಿದ್ದಾರೆ, ಸಾರಿ. ನೆಕ್ಸ್ಟ್ ಇದೇ ತರ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಇದನ್ನ ನಾನ್ ಮಾಡಲ್ಲ, ನೀವು ಮಾಡ್ತೀರಾ. ಒಂದ್ ನಿಮಿಷ, ನನ್ನ ಪೆನ್. ಓಕೆ, ವಾಟ್ ಈಸ್, ಕ್ಯಾಲ್ಕುಲೇಟ್ ಮಾಡಿ, ವಾಟ್ ಈಸ್ ಫಸ್ಟ್ ಬೇಸಿಕ್ಸ್, ಟೆನ್ಷನ್ ತಗೋಬೇಡಿ. ವಾಟ್ ಈಸ್ 32% ಆಫ್, ವಾಟ್ ಈಸ್ 32% ಆಫ್ 150? 150ರ 32% ಎಷ್ಟು? ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ನಾನು ಮಾಡ್ತೇನೆ. ಇವಾಗ ನಾನು ಪಾಸ್ ಮಾಡಿದ್ದೀರಾ ಅಂತ ಅನ್ಕೊಳ್ತೇನೆ, ಟ್ರೈ ಮಾಡಿ. ಓಕೆ, ಇವಾಗ ನಾನು ಮಾಡ್ತಾ ಇದ್ದೇನೆ ನೋಡಿ. 150ದ್ದು 10% ಅಂದ್ರೆ ಎಷ್ಟು, 15.0. ಇದು ಇದರ 10%, ಹೌದಾ? ಅದೇ ತರ ಇದರದ್ದು 1% ಎಷ್ಟು, 1.5. ಟ್ರಿಕ್ ಇದೆ ಆಯ್ತಾ, ಡೈರೆಕ್ಟ್ ಟ್ರಿಕ್, ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಇಲ್ಲ. ಇದು 10%, ಇದು 1%. ಇವಾಗ 32ನ್ನ ಬರ್ಕೊಳ್ಳಿ. 32ನ್ನ 10 ರೀತಿಯಲ್ಲಿ ಹೆಂಗ್ ಬರಿಬಹುದು? 30 ಕರೆಕ್ಟಾ, ಪ್ಲಸ್ 2 ತಪ್ಪ ರಾಂಗ? 32 ಕರೆಕ್ಟ್ ತಾನೆ, 30 ಪ್ಲಸ್ 2. ಇವಾಗ 30ನ್ನ ಹೆಂಗ್ ಬರಿಬಹುದು, 3 into 10, 30ನ್ನ 3 into 10 ಬರಿಬಹುದು. 2ನ್ನ ಇವಾಗ ಒಂದು ಫಾರ್ಮ್ಯಾಟ್ ಅಲ್ಲಿ ಬರೀರಿ, 1 into 2 ಬರಿಬಹುದು. ಮಧ್ಯದಲ್ಲ ಯಾವ ಚಿಹ್ನೆ ಇದೆ, ಪ್ಲಸ್ ಸಿಂಬಲ್ ಇದೆ. ಬಿಡಿಸಿ ಬರಿತಾ ಇದ್ದಾನೆ. 32ನ್ನ 30 ಪ್ಲಸ್ 2 ಆಗಿ ಬರಿಬಹುದು, 30ನ್ನ 3 into 10 ಆಗಿ ಬರಿಬಹುದು, 2ನ್ನ 1 into 2 ಆಗಿ ಮಾಡ್ಬೋದು. ಮೊದಲು ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಟಕ ಮಾಡ್ತೀರಾ. 3 into 10 ಅಂದ್ರೆ ಎಷ್ಟು, 10 ಅಂದ್ರೆ ಇಲ್ಲಿ 15, ಕರೆಕ್ಟಾ? ಪ್ಲಸ್ 1 ಅಂದ್ರೆ ಎಷ್ಟು, 1.5 into 2. ಸೊ ಆನ್ಸರ್ ಎಷ್ಟು ಬರುತ್ತೆ ನೋಡಿ, 15 3s are 45, ಪ್ಲಸ್ 1.5 into 2 is 3.0. ಆನ್ಸರ್ 48 ಬರ್ತಾ ಇದೆ. ಸೊ 32% ಆಫ್ 150 ಎಷ್ಟು, 32% ಆಫ್ 150 ಅಂದ್ರೆ ಎಷ್ಟು, 48. ನಿಮ್ಗೆ ಈ ಮೆಥಡ್ ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ಇನ್ನೊಂದು ಮೆಥಡ್ ನಿಮ್ಗೆ ಗೊತ್ತಿದೆ, 32 upon 100 into 150. 25 4s 25 ಬೇಡ, 52s 53s, ಕರೆಕ್ಟಾ? 2 1 2 16, 6 3s 6 2 18, 3 1 3 4. ನೋಡಿ, ಇಲ್ಲೂ ಕೂಡ 48 ಬರ್ತಾ ಇದೆ, ನನಗೆ ಇಲ್ಲೂ ಕೂಡ 48 ಬರ್ತಾ ಇದೆ. ಎರಡೂ ಮೆಥಡ್ ಕರೆಕ್ಟ್. ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ನೀವು ಅದನ್ನ ಮಾಡ್ಬೋದು. ನಾನ್ ಈ ಮೆಥಡ್ ನ ಫಾಲೋ ಮಾಡ್ತೇನೆ, ಬಿಕಾಸ್ ಇಟ್ ಇಸ್ ವೆರಿ ಫಾಸ್ಟ್ ಫಾರ್ ಮೀ. ನನಗೆ ತುಂಬಾ ಕಂಫರ್ಟೇಬಲ್, ನಾನು ಈ ಮೆಥಡ್ ಅಲ್ಲಿ ಹೋಗ್ತಾ ಇದ್ದೇನೆ. ನಿಮಗೆ ಯಾವ ಮೆಥಡ್ ಇಷ್ಟನೋ ನೀವು ಆ ಮೆಥಡ್ ಅಲ್ಲಿ ಹೋಗಬಹುದು. ಆಯ್ತಾ? ಇಷ್ಟ ಅರ್ಥ ಆಗಿದ್ಯಾ? ನೆಕ್ಸ್ಟ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ರೆಫರೆನ್ಸ್ ವ್ಯಾಲ್ಯೂ. ಇನ್ನೊಂದು ಪದ ಬಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾನೆ, ಸೊ ಟೆನ್ಷನ್ ತಗೋಬೇಡಿ. ಸಿಂಪಲ್ ಆರಾಮ್ಸೆ ಉಸಿರಾಡಿ, ಚಿಲ್ಲಾಗಿರಿ, ಕೂತ್ಕೊಳ್ಳಿ, ಬಿಂದಾಸ ಕೂತ್ಕೊಳ್ಳಿ, ಅರ್ಥ ಮಾಡ್ಕೊಳ್ತಾ ಹೋಗಿ. ರೆಫರೆನ್ಸ್ ವ್ಯಾಲ್ಯೂ, ಟೆನ್ಷನ್ ತಗೋಬೇಡಿ, ಚಿಲ್ಲಾಗಿ ಮಾಡಿ. ನೋಡಿ, ವೆನೆವರ್ ಐ ಸೇ 20%, ಇದಕ್ಕೆ ಅರ್ಥ ಇಲ್ಲ. ವೆನೆವರ್ ಐ ಜಸ್ಟ್ ಸೇ 20%, whenever I say 30%, whenever I say 40%, ಇದಕ್ಕೆ ಅರ್ಥನೇ ಇಲ್ಲ. ಯಾಕಂದ್ರೆ 30% ಆಫ್ ವಾಟ್, ಯಾವುದರ 30%, ಯಾವುದರ 40%, ಯಾವುದರ 50% ಅಂದ್ರೆ ಅರ್ಥ ಆಗಲ್ಲ. ಸೊ ಆಲ್ವೇಸ್ ರಿಮೆಂಬರ್,
if this is the percentage, this is the percentage of anything, this is called as reference value. ನಿಮ್ಗೆ ರೆಫರೆನ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಇಟ್ಟಕ್ಕೆ ನೆನ್ಪಿಟ್ಕೊಳ್ಳಿ. ಇಫ್ ಯು ಡೋಂಟ್ ನೋ ದ ರೆಫರೆನ್ಸ್ ವ್ಯಾಲ್ಯೂ, ಇಟ್ ಈಸ್ ಇಂಪಾಸಿಬಲ್ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್. ಫಾರ್ ಎಕ್ಸಾಂಪಲ್, what is 20% of x? Can someone tell me the answer? What is 20% of x? ಎಷ್ಟಪ್ಪ ಆನ್ಸರ್? ನೀವ್ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ಆನ್ಸರ್ ಎಷ್ಟು ಬರುತ್ತೆ? 20/100 ಇಂಟು ಎಕ್ಸ್. ಇದು ಕರೆಕ್ಟ್? ಇದಕ್ಕೆ ಏನಾದ್ರು ಆನ್ಸರ್ ಇದೆಯಾ? ಬಿಕಾಸ್ ಎಕ್ಸ್ ಅಂದ್ರೆ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಬೈ ಚಾನ್ಸ್ ನಾನು ವಾಟ್ ಈಸ್ 20% ಆಫ್ 150 ಅಂದ್ರೆ ಟಕ್ ಅಂತ ನೀವೀಗ ಆನ್ಸರ್ ಮಾಡ್ತೀರಾ 30 ಅಂತ. ಹೌದಾ? ದಿಸ್ ಹ್ಯಾಸ್ ಅ ವ್ಯಾಲ್ಯೂ ಬಿಕಾಸ್ I have a reference number here. If you don't have the reference number, you cannot calculate the percentage. Correct ಆಗಿ ನೆನ್ಪಿಟ್ಕೊಳ್ಳಿ. If you don't have the reference number, you cannot calculate the percentage. ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಕ್ವಶನ್ ತಕೊಳ್ಳಿ. UPSC level question. A is equal to 50% of x. UPSC level question ಇದು. A is equal to 50% of x. B is equal to 75% of y. ನೆನ್ಪಿಟ್ಕೊಳ್ಳಿ. A is equal to 50% of x, B is equal to 75% of y. ನಾಲ್ಕು ಆಪ್ಷನ್ ಇದೆ. A is equal to B, B, A is greater than B, C, B is greater than A, D can't be calculated. ಇದಕ್ಕೆ ಆನ್ಸರ್ ಏನು? ಇದಕ್ಕೆ ಆನ್ಸರ್ ಏನು ನೋಡಿ. ಇದಕ್ಕೆ ಆನ್ಸರ್ ಇಲ್ಲ, ಯಾಕಂದ್ರೆ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ. ಇದರ ವ್ಯಾಲ್ಯೂಸ್ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ಬಿಕಾಸ್ ಆಫ್ ದಟ್ you cannot deduce the answer. ನೆನ್ಪಿಟ್ಕೊಳ್ಳಿ. A is equal to 50% of x, B is equal to 75% of y ಅಂತ ಕೊಟ್ರೆ, x and y ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, x ಮತ್ತೆ y ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗಲ್ಲ. ಓಕೆ, ಅದೇ ರೀತಿ ಇನ್ನೊಂದು ಪ್ರಶ್ನೆ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್. A is equal to 20% of x, B is equal to 40% of x. ನೆನ್ಪಿಟ್ಕೊಳ್ಳಿ. A is equal to 20% of x, B is equal to 40% of x. Option A is greater than B. Option B is greater than A. Option C, A is equal to B. Option D, can't be calculated. ಇದರ ಆನ್ಸರ್ ಏನು? ಸೊ ಇನ್ ಕೇಸ್ ನೀವು ಕಾಂಟ್ ಬಿ ಕ್ಯಾಲ್ಕುಲೇಟೆಡ್ ಅಂತ ಅಂದ್ರೆ ಈ ಸಲ ನಿಮ್ಮ ಆನ್ಸರ್ ತಪ್ಪಾಗತ್ತೆ. ಕಾಂಟ್ ಬಿ ಕ್ಯಾಲ್ಕುಲೇಟೆಡ್ ಅಂದ್ರೆ ಈ ಸಲ ನಿಮ್ಮ ಆನ್ಸರ್ ತಪ್ಪಾಗತ್ತೆ. ಯಾಕಂತ ಹೇಳ್ತೀನಿ ನೋಡಿ. ಈಗ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಪರ್ಸೆಂಟೇಜ್ ಸ್ವಲ್ಪ ತಲೆ ತಿನ್ನತ್ತೆ. ಇಲ್ಲಿ ನೋಡಿ, ಮೇಲೆ ಕೊಟ್ಟಂತ ಪ್ರಶ್ನೆಗೆ ಇಲ್ಲಿರುವಂತ ರೆಫರೆನ್ಸ್ ವ್ಯಾಲ್ಯೂ ಏನಿದೆ, ಇಲ್ಲಿರುವಂತ ರೆಫರೆನ್ಸ್ ವ್ಯಾಲ್ಯೂ ಏನಿದೆ, ಎಕ್ಸ್ ಹಾಗೂ ವೈ ಎರಡೂ ಬೇರೆ ಬೇರೆ. ಹೌದಾ ಅಲ್ವಾ? ಎರಡೂ ಕೂಡ ಬೇರೆ ಬೇರೆ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಬಟ್ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, 20% ಆಫ್ ಎಕ್ಸ್ ಇದೆ, 40% ಆಫ್ ಎಕ್ಸ್ ಇದೆ. ಎರಡೂ ಕಡೆ ರೆಫರೆನ್ಸ್ ವ್ಯಾಲ್ಯೂ ಒಂದೇ ಇದೆಯಾ ಅಲ್ವಾ? ಇನ್ ಕೇಸ್ ಎರಡೂ ಕಡೆ ರೆಫರೆನ್ಸ್ ವ್ಯಾಲ್ಯೂ ಒಂದೇ ಇದ್ದರೆ, ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಡೆಡ್ಯೂಸ್ ಇಟ್. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಇಫ್ ಬೋತ್ ದ ರೆಫರೆನ್ಸ್ ವ್ಯಾಲ್ಯೂಸ್ ಆರ್ ಸೇಮ್, ಯು ಕ್ಯಾನ್ ಕ್ಯಾಲ್ಕುಲೇಟ್. ಫಾರ್ ಎಕ್ಸಾಂಪಲ್, ಎಸ್ಯೂಮ್ ಮಾಡ್ಕೊಳ್ಳೋಣ, ನಮ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಎಸ್ಯೂಮ್ ಎಕ್ಸ್ ಇಸ್ ಈಕ್ವಲ್ ಟು 100 ಅಂತ ನಾವು ಎಸ್ಯೂಮ್ ಮಾಡೋಣ. ಜಸ್ಟ್ ಎಸಂಪ್ಷನ್. ಎಕ್ಸ್ ಇಸ್ ಈಕ್ವಲ್ ಟು 100 ಹಾಕೊಂಡ್ರೆ ಎಷ್ಟಾಗುತ್ತೆ? 20% ಆಫ್ ಎಕ್ಸ್ ಇಸ್ 20, ಕರೆಕ್ಟಾ? A is equal to 20 ಬರುತ್ತೆ, B is equal to 40 ಬರುತ್ತೆ. ಹೌದಾ ಅಲ್ವಾ? A is equal to 20 ಬರುತ್ತೆ, B is equal to 40 ಬರುತ್ತೆ. ಸೊ ಆನ್ಸರ್ ಏನು? B is greater than A. ನೆನ್ಪಿಟ್ಕೊಳ್ಳಿ. ಆಲ್ವೇಸ್ ರಿಮೆಂಬರ್, ಇಫ್ ಇನ್ ಕೇಸ್ ಬೋತ್ ದ ರೆಫರೆನ್ಸ್ ವ್ಯಾಲ್ಯೂಸ್ ಆರ್ ಸೇಮ್, ಅಂದ್ರೆ ಇಲ್ಲಿರುವಂತ ವ್ಯಾಲ್ಯೂಸ್ ಎರಡಕ್ಕೂ ಸೇಮ್ ಇದ್ರೆ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಆದರೆ ಇಲ್ಲಿರುವಂತ ಎರಡೂ ವ್ಯಾಲ್ಯೂಸ್ ಬೇರೆ ಬೇರೆ ಆಗಿದ್ರೆ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗಲ್ಲ. ಇಷ್ಟ ಅರ್ಥ ಆಗಿದ್ಯಾ? ಸೊ ಒಂದ್ ಚಿಕ್ಕ ಕ್ವಶನ್ ಕೊಡ್ತಾನೆ. ಲೆಟ್ಸ್ ಟ್ರೈ ಒನ್ ಕ್ವಶನ್. ಓಕೆ, ಜಸ್ಟ್ ಟೇಕ್ ಅ ಕ್ವಶನ್. ಇದು ಗ್ರಾಫ್, ಇದು ಒಂದು ಪೈ ಚಾರ್ಟ್, ಇದು ಒಂದು ಸರ್ಕಲ್, ಆಯ್ತಾ? ಸರ್ಕಲ್ ಅನ್ಕೋಬೇಡಿ, ಇದನ್ನ ನಾವು ಪೈ ಚಾರ್ಟ್ಸ್ ಅಂತ ಕರಿತೇವೆ. ಜಸ್ಟ್ ದಿಸ್ ಇಸ್ ಆಫ್ ದ ಚಾರ್ಟ್ ಆಫ್ ಸ್ಕೂಲ್ ಎ. ಇದು ಸ್ಕೂಲ್ ಎ ಇದು, ಆಯ್ತಾ? ಇದು ಸ್ಕೂಲ್ ಬಿ ಇದು, ಎರಡು ಚಾರ್ಟ್ ಇದೆ. ಒಂದು ರ್ಯಾಂಡಮ್ ಕ್ವಶನ್, ಆಯ್ತಾ? ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲ್ ಎ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ 20% ಸ್ಟೂಡೆಂಟ್ಸ್ ಇದ್ದಾರೆ. 100ರಲ್ಲಿ 20% ವಿದ್ಯಾರ್ಥಿಗಳು ಒಂದು ಶಾಲೆದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. 30% ಸ್ಟೂಡೆಂಟ್ಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ.
30% ಸ್ಟೂಡೆಂಟ್ಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಮಿಕ್ಕಿದ 50% ಸ್ಟೂಡೆಂಟ್ಸ್ ಮಿಕ್ಕಿದ ಕ್ಲಾಸ್ ಅಲ್ಲಿ ಇದ್ದಾರೆ. ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಅದು ಥರ್ಡ್, ಫೋರ್ತ್, ಫಿಫ್ತ್ ಕಂಬೈನ್ಡ್. ಇದು ಸ್ಕೂಲ್ ಎ. ಏನಾಗ್ತಿದೆ, ಸ್ಕೂಲ್ ಎ ಅಲ್ಲಿ 100% ಮಕ್ಕಳಿದ್ದಾರೆ. 20% ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. 30% ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾರೆ. ಮಿಕ್ಕಿದ 50% ಮಿಕ್ಕಿದ ಕ್ಲಾಸ್ ಅಲ್ಲಿ ಇದ್ದಾರೆ. ಸ್ಕೂಲ್ ಬಿ ಬನ್ನಿ. ಸ್ಕೂಲ್ ಬಿ ಅಲ್ಲಿ ಏನಾಗ್ತಿದೆ, 40% ಸ್ಟೂಡೆಂಟ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಮಿಕ್ಕಿದ 40% ಸ್ಟೂಡೆಂಟ್ಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಮಿಕ್ಕಿದ 20% ಸ್ಟೂಡೆಂಟ್ಸ್ ಅದರ್ಸ್ ಕ್ಲಾಸ್ ಅಲ್ಲಿ ಇದ್ದಾರೆ, ಬೇರೆ ಥರ್ಡ್, ಫೋರ್ತ್, ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಅರ್ಥ ಮಾಡ್ಕೊಂಡು ಶೇಕಡದಲ್ಲಿ ಮಾತಾಡ್ತಾ ಇದ್ದೀನಿ, ನಂಬರ್ ಅಲ್ಲಿ ಮಾತಾಡ್ತಾ ಇಲ್ಲ. ಸೊ ಕ್ವಶನ್ ಏನಂದ್ರೆ, ಈಗ ಸ್ಟೇಟ್ಮೆಂಟ್ ಬರ್ತಿದೆ, ಸ್ಕೂಲ್ ಬಿ ಹ್ಯಾಸ್, ಅರ್ಥ ಮಾಡ್ಕೊಳ್ಳಿ, ಸ್ಕೂಲ್ ಬಿ ಹ್ಯಾಸ್ ಮೋರ್ ಸ್ಟೂಡೆಂಟ್ಸ್. School B has more students in A section in first standard. School B has more students in A first standard than school A. ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಸ್ಕೂಲ್ ಬಿ ಅಂದ್ರೆ ಈ ಶಾಲೆಯಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ. ಮೋರ್ ಸ್ಟೂಡೆಂಟ್ಸ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಕಂಪೇರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್. ಆಪ್ಷನ್ ಎ, ಆಪ್ಷನ್ಸ್ ಕೊಟ್ಟಿದ್ದಾರೆ, ಟ್ರೂ. ಆಪ್ಷನ್ ಬಿ ಫಾಲ್ಸ್. ಆಪ್ಷನ್ ಸಿ ಕಾಂಟ್ ಬಿ ಡಿಟರ್ಮೈನ್ಡ್. ಆನ್ಸರ್ ಏನು? ಕಾಂಟ್ ಬಿ ಡಿಟರ್ಮೈನ್ಡ್. ಇದ್ರ ಆನ್ಸರ್ ಏನು? ನಿಮ್ಗೆ ಏನ್ ಅನ್ಸುತ್ತೆ ನೋಡಿ. ಬೈ ಚಾನ್ಸ್ ನೀವೇನಾದ್ರೂ ಸ್ಕೂಲ್ ಬಿ ಇಸ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ದನ್ ಸ್ಕೂಲ್ ಎ ಅಂತ ಹೇಳಿ ಟ್ರೂ ಅಂತ ಮಾಡಿದ್ರೆ ಇದ್ರ ಆನ್ಸರ್ ತಪ್ಪಾಗತ್ತೆ. ಯಾಕಂದರೆ ನೆನ್ಪಿಟ್ಕೊಳ್ಳಿ, ಇವಾಗಷ್ಟೇ ಹೇಳ್ದೆ, ಇಲ್ಲಿ ಗೊತ್ತಾಯ್ತಾ, ಇವಾಗಷ್ಟೇ ಹೇಳ್ದೆ ರೆಫರೆನ್ಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಅಂತ. ಇಲ್ಲಿ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಲ್ಲಿ ನಮ್ಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು ಕೊಟ್ಟಿಲ್ಲ. ಟೋಟಲ್ ಎ ಸೆಕ್ಷನ್ ಅಲ್ಲಿ ಸ್ಕೂಲ್ ಎ ಅಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಸ್ಕೂಲ್ ಬಿ ಅಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೊಟ್ಟಿಲ್ಲ. ಸೊ 20% ಆಫ್ ವಾಟ್ ಅನ್ನೋದು ಕ್ವಶನ್ ಮಾರ್ಕ್. ಇಲ್ಲಿ 40% ಆಫ್ ವಾಟ್ ಅನ್ನೋದು ಕ್ವಶನ್ ಮಾರ್ಕ್. ಅರ್ಥ ಆಗ್ತಿದೆಯಾ? ವಿತೌಟ್ ರೆಫರೆನ್ಸ್ ವ್ಯಾಲ್ಯೂ ಯು ಕ್ಯಾನಾಟ್ ಕ್ಯಾಲ್ಕುಲೇಟ್. Just by having a percentage, you cannot calculate the answer. So first question ಗೆ answer can't be determined. ಯಾಕಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಕೊಟ್ಟಿಲ್ಲ. ಎರಡು ಕೂಡ ರೆಫರೆನ್ಸ್ ವ್ಯಾಲ್ಯೂ ಬೇರೆ. ಇಲ್ಲಿ ರೆಫರೆನ್ಸ್ ವ್ಯಾಲ್ಯೂ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ ಹಾಕೊಂಡು ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನೀವು ವೈ ಹಾಕೊಂಡ್ರೆ ನಿಮ್ಮ ಪ್ರಾಬ್ಲಮ್ ಸೇಮ್ ಇದೇ ತರ ಬರುತ್ತೆ, ಇವಾಗಷ್ಟೇ ಮಾಡಿದ ತರಾನೇ ಬರುತ್ತೆ. ಹೌದಲ್ವಾ? ಸಮಾಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಯು ಡೋಂಟ್ ನೋ ದ ರೆಫರೆನ್ಸ್ ವ್ಯಾಲ್ಯೂ, ಯು ಕೆನಾಟ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್. ಅದೇ ತರ ಕ್ವಶನ್ ಟು ಏನ್ ಹೇಳ್ತಾ ಇದಾರೆ, ಒಂದು ಕ್ವಶನ್ ಆಯ್ತು. ಇದೇ ಸೇಮ್ ಡಯಾಗ್ರಾಮ್ಗೆ ಕ್ವಶನ್ 2 ಏನ್ ಹೇಳ್ತಿದ್ದಾರೆ, ಇನ್ ಸ್ಕೂಲ್ ಎ there are more students. ಇದು ಸೆಕೆಂಡ್ ಕ್ವಶನ್. ಅದರಲ್ಲೇ ಇನ್ ಸ್ಕೂಲ್ ಎ there are more students in first standard than second standard. ಅಂದ್ರೆ ಇವಾಗ ನೋಡಿ, ಸ್ಕೂಲ್ ಎ ಅಲ್ಲೇ ದೇ ಆರ್ ಟಾಕಿಂಗ್ ಇನ್ ಸ್ಕೂಲ್ ಎ ಓನ್ಲಿ. ಸ್ಕೂಲ್ ಎ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಮಾತ್ರ ಮಾತಾಡ್ತಿದ್ದಾರೆ, ಸ್ಕೂಲ್ ಬಿ ಇಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ, ಸ್ಕೂಲ್ ಎ ಅಲ್ಲಿ ದೇರ್ ಆರ್ ಮೋರ್ ಸ್ಟೂಡೆಂಟ್ಸ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್. ಅಂದ್ರೆ ಸ್ಕೂಲ್ ಎ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಜಾಸ್ತಿ ವಿದ್ಯಾರ್ಥಿಗಳಿದ್ದಾರೆ ಬಿ ಸೆಕ್ಷನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಂಪೇರ್ ಮಾಡಿದ್ರೆ ಅಂತ. ಇವಾಗ ಇದ್ರ ಆನ್ಸರ್ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ. ಇವಾಗ ಇದಕ್ಕೆ ನೀವು ಆನ್ಸರ್ ಡೆಡ್ಯೂಸ್ ಮಾಡಬಹುದು. ಯಾಕಂದ್ರೆ ರೆಫರೆನ್ಸ್ ವ್ಯಾಲ್ಯೂ ಎರಡಕ್ಕೂ ಕೂಡ ಸ್ಕೂಲ್ ಎನೆ. ಎಕ್ಸ್ ಅಂತ ತಕೊಳ್ಳಿ. ವಾಟ್ ಈಸ್ 20% of x and what is 30% of x. Always remember x is equal to 100 ಅಂತ ಹಾಕೊಂಡ್ರೆ ಇದಕ್ಕೆ ಆನ್ಸರ್ 20 ಬರುತ್ತೆ, ಇದಕ್ಕೆ ಆನ್ಸರ್ 30 ಬರುತ್ತೆ. ಸೊ ಕ್ಲಾಸ್ ಬಿ ಅಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಬಿಕಾಸ್ ಇವ್ರು ಏನ್ ಹೇಳ್ತಿದ್ದಾರೆ, ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ. ಸೊ ನಿಮ್ಗೆ ಫಾರ್ಮುಲಾಸ್ ಇದು ಅರ್ಥ ಆಗಿದ್ರೆ ನಿಮ್ಗೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿ ಅರ್ಥ ಆಗಿರಕ್ಕೆ, ಇವಾಗ ಏನಂದ್ರೆ ರೆಫರೆನ್ಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಕರೆಕ್ಟ್. ರೆಫರೆನ್ಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ನಿಮ್ಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಬಟ್ ಇಫ್ ರೆಫರೆನ್ಸ್ ವ್ಯಾಲ್ಯೂ ಸೇಮ್ ಆಗಿದ್ರೆ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಎರಡು ವ್ಯಾಲ್ಯೂಸ್ಗೆ ರೆಫರೆನ್ಸ್ ವ್ಯಾಲ್ಯೂ ಬೇರೆ ಬೇರೆ ಇದ್ರೆ ಯು ಕೆನಾಟ್ ಕ್ಯಾಲ್ಕುಲೇಟ್. ಬಟ್ ಎರಡಕ್ಕೂ ರೆಫರೆನ್ಸ್ ವ್ಯಾಲ್ಯೂ ಸೇಮ್ ಇದ್ರೆ ಯು ಕ್ಯಾನ್ ಕ್ಯಾಲ್ಕುಲೇಟ್. ಒಂದು ಚಿಕ್ಕ ಫಾರ್ಮುಲಾ ಬರ್ಕೊಳ್ಳಿ. ಎ ಇಸ್ ಈಕ್ವಲ್ ಟು x% of y, b is equal to a% of b. Sorry, ಒಂದು ನಿಮಿಷ ಬರ್ಕೋಬೇಡಿ. Yes, sorry, ಬರ್ಕೊಳ್ಳಿ. a is equal to x% of y, b is equal to c% of d. a is equal to x% of y, b is equal to c% of d ಅಂತ ಇದ್ರೆ here reference value ಬೇರೆ ಇದೆ, ಕಾಣ್ತಿದ್ಯಾ? can't be calculated, can't be deduced. x ಸಿ ಏನಾದ್ರೂ ಆಗಿರ್ಬೋದು. ಅರ್ಥ ಮಾಡ್ಕೊಳ್ಳಿ. ರೆಫರೆನ್ಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ಗಾನ್. ಅದೇ ತರ a is equal to x% of z,
b is equal to y percent of z ಅಂತ ಇದ್ರೆ ಇಲ್ಲಿ ಎರಡಕ್ಕೂ ರೆಫರೆನ್ಸ್ ವ್ಯಾಲ್ಯೂ ಸೇಮ್ ಇದ್ರೆ ಕ್ಯಾನ್ ಬಿ ಡೆಡ್ಯೂಸ್ಡ್. ಕ್ಯಾನ್ ಬಿ ಡೆಡ್ಯೂಸ್ಡ್. ಈ ಒಂದು ಸಿಂಪಲ್ ಟ್ರಿಕ್ ನ ಎಲ್ಲಾದ್ರೂ ಬರೆದಿಟ್ಕೊಳ್ಳಿ. ರೆಫರೆನ್ಸ್ ವ್ಯಾಲ್ಯೂ ಎರಡಕ್ಕೂ ಬೇರೆ ಬೇರೆ ಇದ್ದು ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದಟ್ ಈಸ್ ಎಕ್ಸ್ ವೈ ವ್ಯಾಲ್ಯೂ ಇಸ್ ನಾಟ್ ಗಿವನ್ ಅಂತ ಇದ್ರೆ ಯು ಕೆನಾಟ್ ಕ್ಯಾಲ್ಕುಲೇಟ್. ಓಕೆ, ಇಲ್ಲಿ y ಮತ್ತೆ d ಸಾರಿ y ಅಂಡ್ d ವ್ಯಾಲ್ಯೂಸ್ ಕೊಟ್ಟಿಲ್ಲ ಅಂದ್ರೆ ಯು ಕ್ಯಾನಾಟ್ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್. ಬಟ್ ಇಲ್ಲಿ ರೆಫರೆನ್ಸ್ ವ್ಯಾಲ್ಯೂ ಸೇಮ್ ಇದ್ರೆ ಯು ಕ್ಯಾನ್ ಕ್ಯಾಲ್ಕುಲೇಟ್. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಐ ಹೋಪ್ ದೇರ್ ಇಸ್ ನೋ ಡೌಟ್ಸ್ ಇನ್ ದಿಸ್. ಹೌದಾ? ನೌ ಲೆಟ್ಸ್ ಕಂಟಿನ್ಯೂ. ಲೆಟ್ಸ್ ಕಂಟಿನ್ಯೂ. ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು ಇವಾಗ. ನೆಕ್ಸ್ಟ್ ಚೇಂಜ್. ಚೇಂಜ್ ಬದಲಾವಣೆ. ಚೇಂಜ್ ಅಂದ್ರೆ ಬದಲಾವಣೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಹತ್ರ 20 ರೂಪಾಯಿ ಇದೆ. ನಿಮ್ಮ ಹತ್ರ 20 ರೂಪಾಯಿ ಇದೆ, ನಿಮ್ ಕೈಯಲ್ಲಿ 20 ರೂಪಾಯಿ ಇದೆ ಆಯ್ತಾ. ನಿಮ್ಗೆ ಯಾರೋ ಒಬ್ರು ಬಂದು 10 ರೂಪಾಯಿ ಜಾಸ್ತಿ ಕೊಡ್ತಾರೆ. there is some person who gave you 10 rupees. ಇವಾಗ ನಿಮ್ಮ ಹತ್ರ ಎಷ್ಟು ರೂಪಾಯಿ ಇದೆ? 30 ರೂಪಾಯಿ ಇದೆ. ಇನಿಷಿಯಲಿ ನಿಮ್ಮ ಹತ್ರ 20 ರೂಪಾಯಿ ಇತ್ತು, ಒಬ್ಬ ಮನುಷ್ಯ ಬಂದು ನಿಮ್ಗೆ 10 ರೂಪಾಯಿ ಕೊಟ್ಟ, ಇವಾಗ ನಿಮ್ ಬೆಲೆ ಎಷ್ಟಾಗತ್ತೆ? 30 ರೂಪಾಯಿ. ಇದು ನಿಮ್ಮ ಮೊದಲು ಇದ್ದಂತ ದುಡ್ಡು. ನಿಮ್ಮ ಹತ್ರ ಮೊದಲಿದ್ದಷ್ಟು 20. ಇದನ್ನ ನಾವು ಇನಿಷಿಯಲ್ ವ್ಯಾಲ್ಯೂ ಅಂತ ಕರಿತೇವೆ. ಮೊದಲು ನಿಮ್ಮ ಹತ್ರ ಇದ್ದಿದ್ನ ಇನಿಷಿಯಲ್ ವ್ಯಾಲ್ಯೂ ಅಂತ ಕರಿತೇವೆ. ಒಬ್ಬರು ಬಂದು ನಿಮ್ಗೆ 30 ರೂಪಾಯಿ ಕೊಟ್ಟಿದ್ದಾರಲ್ವಾ, ಇದನ್ನ ನಾವೀಗ ಫೈನಲ್ ವ್ಯಾಲ್ಯೂ ಅಂತ ಕರಿತೇವೆ. ಬದಲಾವಣೆ ಎಷ್ಟಾಗತ್ತೆ? ಚೇಂಜ್ ಇಸ್ ಈಕ್ವಲ್ ಟು ಎಫ್ ವಿ ಮೈನಸ್ ಐ ವಿ. ದಟ್ ಈಸ್, ಈಗ ನಿಮ್ಮ ಹತ್ರ 30 ರೂಪಾಯಿ ಇದೆ, ಮೊದಲು ನಿಮ್ಮ ಹತ್ರ 20 ರೂಪಾಯಿ ಇತ್ತು. ಸೊ ಚೇಂಜ್ ಏನು? ಪ್ಲಸ್ 10 ರೂಪಾಯಿಗಳು. ದಿಸ್ ಇಸ್ ಕಾಲ್ಡ್ ಆಸ್ ಚೇಂಜ್. ದ ಚೇಂಜ್ ಇನ್ ದ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ಚೇಂಜ್. ಎಷ್ಟು ಬದಲಾವಣೆ ಆಗಿದೆ. ಇದಕ್ಕೆ ಇನ್ನೂ ಸಿಂಪಲ್ ಉದಾಹರಣೆ ಕೊಡ್ಬೋದಂದ್ರೆ, ಒಂದು ಚಿಕ್ಕ ಮಗು ಇರುತ್ತೆ ಗೊತ್ತಾ. ನೀವು ಚಿಕ್ಕ ಪಾಪವಾಗಿದ್ದಾಗ ನೀವು ಅಜ್ಜಿ ಊರಿಗೆ ಹೋದಾಗ 2021ರಲ್ಲಿ ನಿಮ್ಮ ಅಜ್ಜಿ ಹೇಳಿರ್ಬೋದು, ನನ್ ಮಗ ಎಷ್ಟು ಚಿಕ್ಕವನಾಗಿದ್ದಾನೆ ಅಂತ. ನೀವ್ 2023ರಲ್ಲಿ ಅದೇ ಅಜ್ಜಿ ಹತ್ರ ಹೋದ್ರೆ, ಏನ್ ಮಗ ಇಷ್ಟೆಲ್ಲ ಬೆಳ್ದ್ ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಬಿಕಾಸ್ ಇನ್ ರೆಫರೆನ್ಸ್ ಪಾಯಿಂಟ್ ಆಫ್ 2021 ಅಂಡ್ 2023 ನಿಮ್ ಹೈಟ್ ಬೆಳ್ದಿದೆ. ಆ ಬೆಳೆದಿರುವಂತ ಹೈಟ್ ಏನಿದೆ, ದಟ್ ಥಿಂಗ್ ಇಸ್ ಕಾಲ್ಡ್ ಆಸ್ ಚೇಂಜ್. ನೀವ್ ಎಷ್ಟು ಬೆಳೆದ್ರಿ ಈ 2 ವರ್ಷಗಳ ಮಧ್ಯೆ ಅನ್ನೋದೇ ಬದಲಾವಣೆ. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಓಕೆ, ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಅದೇ ತರ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಚೇಂಜ್ ಪರ್ಸೆಂಟೇಜ್. ಪರ್ಸೆಂಟೇಜ್ ಆಫ್ ಚೇಂಜ್ ಅಂತ ಇನ್ನೊಂದು ಬರುತ್ತೆ. ನೀವು ಎಷ್ಟು ಶೇಕಡವಾಗಿ ಬದಲಾದಿರಿ ಅಂತ ಕೇಳಿದ್ರೆ, ದಟ್ ಥಿಂಗ್ ನೀಡ್ಸ್ ಟು ಬಿ ಕ್ಯಾಲ್ಕುಲೇಟ್ ಯೂಸಿಂಗ್ ಪರ್ಸೆಂಟೇಜ್ ಆಫ್ ಚೇಂಜ್. ಇದರ ಫಾರ್ಮುಲಾ ಇದೆ. ಫಾರ್ಮುಲಾ ಏನಂದ್ರೆ ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ. ಸೇಮ್ ಮೇಲ್ಗಡೆ ಚೇಂಜ್ ಏನಿದೆ ಅಲ್ವಾ, ಅದೇ ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ. ಪರ್ಸೆಂಟೇಜ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಶೇಕಡ ಅಂದ್ರೆ ಆಲ್ವೇಸ್ ಇಂಟು 100, ಅದು ಫಿಕ್ಸ್, ಇದೇನ್ ಚೇಂಜ್ ಆಗಲ್ಲ. ಎಫ್ ಬಿ ಮೈನಸ್ ಐ ವಿ ಇನ್ನು ಕಂಟಿನ್ಯೂ ಮಾಡಿ ಡಿವೈಡೆಡ್ ಬೈ ಐ ವಿ ಹಾಕ್ಬೇಕು. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಪರ್ಸೆಂಟೇಜ್ ಚೇಂಜ್ ಗೆ ಫಾರ್ಮುಲಾ ಇಸ್, ಈ ಫಾರ್ಮುಲಾ ಬೈ ಹ್ಯಾಟ್ ಮಾಡ್ಕೊಳ್ಳಿ. whenever someone asks you the change in percentage, the formula is FB minus IV upon IV into 100. ಅಂದ್ರೆ ನಿಮ್ಮ ಹತ್ರ ಇವಾಗಿರುವಂತ ನ್ಯೂ ವ್ಯಾಲ್ಯೂ ಪ್ರೀವಿಯಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೀವಿಯಸ್ ವ್ಯಾಲ್ಯೂ ಇಂಟು 100. ಈ ಫಾರ್ಮುಲಾ ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ, ಟೆನ್ಷನ್ ತಗೋಬೇಡಿ. ಹೆಂಗ್ ಯೂಸ್ ಮಾಡೋದು ಅಂತ ನಾನು ಹೇಳ್ತೇನೆ. ಜಸ್ಟ್ ಬ್ರದರ್, ವೆನ್ ವಿಲ್ ಯು ಕಂಪ್ಲೀಟ್ ಪಾಲಿಟಿ? ಮಾಡೋಣ ಗುರು, ಮಾಡೋಣ. ಚೇತನ್ ಅವರೇ ಮಾಡೋಣ, ಡೋಂಟ್ ವರಿ. ಸೊ ಇವಾಗ ವಿಡಿಯೋ ಮಾಡ್ತಾ ಇದ್ದೇನೆ, ಸಾರಿ. ಪರ್ಸೆಂಟೇಜ್ ಆಫ್ ಚೇಂಜ್ ಅಂದ್ರೆ ಪರ್ಸೆಂಟೇಜ್ ಚೇಂಜ್ ಇಸ್ ಈಕ್ವಲ್ ಟು ಎಫ್ ವಿ ಮೈನಸ್ ಐ ವಿ ಅಪಾನ್ ಐ ವಿ ಇಂಟು 100. ಇವಾಗ ಯಾವಾಗ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳ್ಬೇಕು. ಸೊ ಅದಕ್ಕಿಂತ ಮೊದಲು ಈಗ ಒಂದು ಕ್ವಶನ್ ತಗೊಳ್ಳಿ. 20 is ಇದು ಕ್ವಶನ್. ವಾಟ್ ಪರ್ಸೆಂಟ್ ಆಫ್ 20 is what percent of 30? 20 is what percent of 30? ಇದು ಕ್ವಶನ್. UPSC ಹಿಂಗೆ ಕೇಳ್ತಾರೆ. 20 is what percent of 30? ವಾಟ್. ಸೊ ಇದನ್ನ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೆನ್ಪಿಟ್ಕೊಳ್ಳಿ. ಒಂದು ಡಬ್ಬ ಇದೆ, ಇದರ ಟೋಟಲ್ ಬೆಲೆ 30. ಒಂದು ಡಬ್ಬ ಇದೆ, ಇದರ ಟೋಟಲ್ ಕೆಪಾಸಿಟಿ ಎಷ್ಟು? 30 ಲೀಟರ್ ನೀರು. ಇದು 30 ಲೀಟರ್ ನೀರ್ನ ತುಂಬಿಸಿಟ್ಟಿದೆ. ಅದರಲ್ಲಿ ನಾನು 20 ಲೀಟರ್ ನೀರ್ನ ತುಂಬಿಸಿದ್ದೇನೆ. ದಿಸ್ ಇಸ್ 20%. ಒಂದು 30 ಲೀಟರ್ ಡಬ್ಬದಲ್ಲಿ 20 ಲೀಟರ್ ನಾನು ನೀರ್ನ ತುಂಬಿಸಿದ್ದೇನೆ. ಅರ್ಥ ಮಾಡ್ಕೊಳ್ಳಿ. 30 ಲೀಟರ್ ಬಾಟ್ಲ್ ಇತ್ತು, ಅದ್ರಲ್ಲಿ 20 ಲೀಟರ್ ನೀರ್ನ ತುಂಬಿಸಿದ್ದೇನೆ. ಸೊ ಕ್ವಶನ್ ಏನಿದೆ, ಈ 20 ಇದೆ ಅಲ್ವಾ, ಈ 20 ಲೀಟರ್ ಇದೆ ಅಲ್ವಾ, ಇದು 30 ಲೀಟರ್ ಬಾಟ್ಲ್ ಅಲ್ಲಿ ಎಷ್ಟು ಶೇಕಡ ತುಂಬಿದೆ ಅಂತ ಕೇಳ್ತಾ ಇದ್ದಾರೆ. ಈ 20 ಇದೆ ಅಲ್ವಾ, ಈ 30 ಲೀಟರ್ ಬಾಟಲ್ ಅಲ್ಲಿ ಎಷ್ಟು ಶೇಕಡ ಜಾಗ ತಗೊಂಡಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಡೈರೆಕ್ಟ್ ಏನಂದ್ರೆ ನೆನ್ಪಿಟ್ಕೊಳ್ಳಿ, ವಾಟ್ ಪರ್ಸೆಂಟ್ ಅಂತ ಕೇಳಿದಾಗ ಸಿಂಪಲ್ ಆಗಿ ವಾಟ್ ಪರ್ಸೆಂಟ್, ಮೋರ್ ಲೆಸ್ ಏನು ಇಲ್ಲ, ಬರೀ ವಾಟ್ ಪರ್ಸೆಂಟ್ ಅಂತ ಕೇಳಿದ್ರೆ 20 ಲೀಟರ್ ನೀರು 30 ಲೀಟರ್ ನೀರಿನಲ್ಲಿ ಎಷ್ಟು ಜಾಗ ತಗೊಂಡಿದೆ ಅಂತ ಕೇಳಿದ್ರೆ ಆನ್ಸರ್ ಇಸ್ ವೆರಿ ಸಿಂಪಲ್.
20 ಬರೀರಿ divided by 30. 20 is the consumption out of 30 liter bottle into 100 ಮಾಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ? 0 ಹೋಯ್ತು 200 divided by 3. 200 divided by 3. ಸೊ ನೆನ್ಪಿಟ್ಕೊಳ್ಳಿ, ಇದನ್ನ ಡಿವೈಡ್ ಮಾಡಿದ್ರೆ 3 ಒಂದ್ಲೆ 6.6666 ಎಷ್ಟೋ ಬರ್ತಾ ಇರತ್ತೆ. ಇಫ್ ಐ ನಾಟ್ ರಾಂಗ್, ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಇಷ್ಟು ಪರ್ಸೆಂಟ್. ಸೊ ಇಫ್ ಸಮನ್ ಇಸ್ ಆಸ್ಕಿಂಗ್ ಯು, ಮತ್ತೆ ಹೇಳ್ತಾ ಇದ್ದೇನೆ, ಇಫ್ ಸಮನ್ ಇಸ್ ಆಸ್ಕಿಂಗ್ ಯು ವಾಟ್ ಈಸ್ 50% ನಾವೀಗ ಕ್ವಶನ್ ಭಾಷೆ ಅರ್ಥ ಮಾಡ್ಕೋಬೇಕು. 50 is what percent of 100. 50 is what percent of 100. ಒಂದು ನಿಮಿಷ. 50 is what percent of 100. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? 50 ಅನ್ನೋ ನಂಬರ್ ಫಸ್ಟ್ ಬರ್ಕೋಬೇಕು. ವಾಟ್ ಪರ್ಸೆಂಟ್ ಆಫ್ ವಾಟ್ ಒಂದು ನಿಮಿಷ, ಇದನ್ನ ನಾನು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಕೆಲವರು ಕನ್ನಡ ಮೀಡಿಯಂ ಅವರು ಇರ್ತಾರೆ, ಕ್ಷಮಿಸಿ. ಜಸ್ಟ್ ಅ ಸೆಕೆಂಡ್ ಗೈಸ್, ಇದು ನಿಮಗೆ ಕ್ವಶನ್ ಅರ್ಥ ಆಗ್ಬೇಕು. 50 is what percent of 100. ಸಮಾಧಾನವಾಗಿ ಓದೋಣ. ಇವಾಗ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಮತ್ತೆ ಓದಿ, ಸಮಾಧಾನವಾಗಿ ಓದಿ, ಮಿಸ್ಟೇಕ್ ಮಾಡಬಾರ್ದು ನೀವು. 50 is what percent of 100 ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ನಂಬರ್ ಒರಿಜಿನಲ್ ವ್ಯಾಲ್ಯೂ? ಇದನ್ನ ಎಕ್ಸ್ ಅಂತ ಹಾಕೊಳ್ಳಿ, ಇದನ್ನ ವೈ ಅಂತ ಹಾಕೊಳ್ಳಿ. ಫಸ್ಟ್ ಎಕ್ಸ್ ನ ರೆಫರ್ ಮಾಡಬೇಕು. 50 ಆಯ್ತಾ? 50 ಬರ್ಕೊಂಡೆ, ಇದು ಮುಗೀತು. 50 ಡನ್. ಈಸ್ ವಾಟ್ ಪರ್ಸೆಂಟ್ ಅಂದ್ರೆ ಏನು? ಇಂಟು 100. ಪರ್ಸೆಂಟ್ ಅಂದ್ರೆ ಏನು? ಇಂಟು 100 ಆಫ್ ರೆಫರೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 100. 50 ಈಸ್ ವಾಟ್ ಪರ್ಸೆಂಟ್ ಆಫ್ 100, ದಟ್ ಈಸ್ ಎಕ್ಸ್ ಅಪಾನ್ ವೈ ಇಂಟು 100. ನಿಮ್ಮ ದೇಹದಲ್ಲಿ ಎಷ್ಟು ಶೇಕಡ ನೀರಿದೆ ಅಂತ ಕೇಳಿದ್ರೆ, ನಿಮ್ದು ಟೋಟಲ್ ವೇಟ್ ಹೇಳ್ಬೇಕು ಫಸ್ಟ್. ದಿಸ್ ಇಸ್ ಟೋಟಲ್ ವೇಟ್. ನೆನ್ಪಿಟ್ಕೊಳ್ಳಿ, ಟೋಟಲ್ ವೇಟ್ ವಾಟರ್ ಎಷ್ಟಿದೆ ನಿಮ್ ದೇಹದಲ್ಲಿ ಇಂಟು 100 ಆಗಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಸೇಮ್ ಫಾರ್ಮುಲಾ. 50 is what percent of 100 ಅನ್ಕೊಂಡ್ರೆ 50 ones 52s 2 ones 250s ಕರೆಕ್ಟ್ ತಾನೆ? ಆನ್ಸರ್ 50% ಬರುತ್ತೆ. 50 is what percent of 100 ಅಂದ್ರೆ 50. ಸೊ ವಾಟ್ ಇಸ್ ದ ಸಿಂಪಲ್ ಮೀನಿಂಗ್? 50 is what percent of 100 ಅಂದ್ರೆ 50 upon 100 into 100. ಸೇಮ್ ಕ್ಯಾಲ್ಕುಲೇಟ್ ಮಾಡಿ. ಇನ್ನೊಂದು ಕ್ವಶನ್ ಕೊಡ್ತಾನೆ. 20 is what percent of 150. 20 is what percent of 150. ಇಂಗ್ಲಿಷ್ ಅರ್ಥ ಮಾಡ್ಕೋಬೇಕು. ಇಂಥ ಪ್ರಶ್ನೆ ಬಂದ್ರೆ ಅದ್ರ ಮೀನಿಂಗ್ ಏನು? ನಂಬರ್ ಕೊಟ್ಟಿದ್ದಾರೆ, ಇದು ಎಕ್ಸ್, ಇದು ವೈ. ಫಾರ್ಮುಲಾ ಏನು? ವಾಟ್ ಪರ್ಸೆಂಟ್ ಅಂದ್ರೆ 20 ಡಿವೈಡೆಡ್ ಬೈ 150. ಕರೆಕ್ಟಾ? 20 ಡಿವೈಡೆಡ್ ಬೈ 150 ಗುಣಿಸು 100 ಬಿಕಾಸ್ ಪರ್ಸೆಂಟ್. 0 ಹೋಯ್ತು, 3 5 3 5 2 40 ಡಿವೈಡೆಡ್ ಬೈ 3 ಬರುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ ನಿಮ್ಗೆ ಡೆಸಿಮಲ್ ನಂಬರ್ ಬರುತ್ತೆ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಫಾರ್ಮುಲಾ ಏನು? 20 is what percent of 150. ಎಕ್ಸ್ ಅಪಾನ್ ವೈ ಇಂಟು 100. ಕ್ಲಾರಿಟಿ ಇದೆ ಅಂತ ಅನ್ಕೊಳ್ತೇನೆ. ಸಿಂಪಲ್ ಕ್ಲಾರಿಟಿ ಇದೆ ಅಂತ ಇಲ್ಲಿ ನಾನು ಯಾವುದೇ ರೀತಿ ಸ್ಪೆಷಲ್ ಟರ್ಮ್ಸ್ ನ ಯೂಸ್ ಮಾಡ್ತಿಲ್ಲ. ಸಿಂಪಲ್ ಆಗಿ ಓದಿ ಹೇಳ್ತಾ ಇದ್ದೇನೆ. ಸಮಥಿಂಗ್ ಇಸ್ ವಾಟ್ ಪರ್ಸೆಂಟ್ ಆಫ್ ಸಮಥಿಂಗ್ ಅಂದ್ರೆ ಇಷ್ಟೇ. ಸಮಥಿಂಗ್ ಇಸ್ ವಾಟ್ ಪರ್ಸೆಂಟ್ ಆಫ್ ಸಮಥಿಂಗ್ ಅಂದ್ರೆ ಇಷ್ಟು. ಒರಿಜಿನಲ್ ವ್ಯಾಲ್ಯೂ ಡಿವೈಡೆಡ್ ಬೈ ರೆಫರೆನ್ಸ್ ವ್ಯಾಲ್ಯೂ ಇಂಟು 100. ಓಕೆ, ಇವಾಗ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡ್ತೇನೆ. 20 is what percent? 20 is what percent less than 150. ಟ್ವಿಸ್ಟ್ ಆಯ್ತು ಕ್ವಶನ್. ಇವಾಗ ನೋಡಿ, 20 is ಸಿಂಪಲ್ ಮಾಡೋಣ. 20 is what percent less than 100. ಇವಾಗ ನೋಡಿ, ಪ್ರೀವಿಯಸ್ಲಿ ಬರೀ ವಾಟ್ ಪರ್ಸೆಂಟ್ ಇತ್ತು, ಇವಾಗ ಒಂದು ಪದ ಎಕ್ಸ್ಟ್ರಾಕ್ಟ್ ಆಗ್ತಿದೆ, ಲೆಸ್. ವಾಟ್ ಪರ್ಸೆಂಟ್ ಲೆಸ್ ಅಂತ ಕೇಳ್ತಿದ್ದಾರೆ. ಪ್ರೀವಿಯಸ್ಲಿ ಏನ್ ಕೇಳ್ತಿದ್ರು? ಬರೀ ವಾಟ್ ಪರ್ಸೆಂಟ್ ಅಂತ ಕೇಳ್ತಿದ್ರು. ಇವಾಗ ಏನ್ ಕೇಳ್ತಿದ್ದಾರೆ? ವಾಟ್ ಪರ್ಸೆಂಟ್ ಲೆಸ್ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಎನಿ ಕ್ವಶನ್ UPSC ಆಗ್ಲಿ KPSC ಆಗ್ಲಿ ಯಾವುದೇ ಪರ್ಸೆಂಟೇಜ್ ಪ್ರಾಬ್ಲಮ್ ಆಗ್ಲಿ, ಎನಿ ಕ್ವಶನ್ ದಟ್ ಈಸ್ ರೆಫರಿಂಗ್ ಟು ಪರ್ಸೆಂಟೇಜ್ ಮೋರ್, ಪರ್ಸೆಂಟೇಜ್ ಲೆಸ್, ಪರ್ಸೆಂಟೇಜ್ ಇನ್ಕ್ರೀಸ್, ಪರ್ಸೆಂಟೇಜ್ ಡಿಕ್ರೀಸ್, ಪರ್ಸೆಂಟೇಜ್ ಪ್ರಾಫಿಟ್, ಪರ್ಸೆಂಟೇಜ್ ಲಾಸ್, ಪರ್ಸೆಂಟೇಜ್ ಗೇನ್, ಪರ್ಸೆಂಟೇಜ್ ರೆಡ್ಯೂಸ್, ಏನೇ ಆಗಿರ್ಲಿ, ಎನಿಥಿಂಗ್ ದಟ್ ಈಸ್ ಹ್ಯಾವಿಂಗ್ ಸಮ್ ವರ್ಡ್ ಸಮಥಿಂಗ್ ಲೈಕ್ ದಿಸ್, ಮೇಕ್ ಅ ನೋಟ್ ಆಫ್ ದಿಸ್. ಪರ್ಸೆಂಟೇಜ್ ಮೋರ್, ಪರ್ಸೆಂಟೇಜ್ ಲೆಸ್, ಪರ್ಸೆಂಟೇಜ್ ಗೇನ್, ಪರ್ಸೆಂಟೇಜ್ ರೆಡ್ಯೂಸ್, ಇನ್ಕ್ರೀಸ್, ಡಿಕ್ರೀಸ್ ಅಂತ ಇದ್ರೆ, ದೇ ಆರ್ ನಾಟ್ ಆಸ್ಕಿಂಗ್ ವಾಟ್ ಚೇಂಜ್, ದೇ ಆರ್ ಆಸ್ಕಿಂಗ್ ಪರ್ಸೆಂಟೇಜ್ ಚೇಂಜ್. ಇಲ್ಲಿ ಇದಕ್ಕೆ ನಾವು ಯೂಸ್ ಮಾಡಬೇಕು ಫಾರ್ಮುಲಾ ಏನು? ಪರ್ಸೆಂಟೇಜ್ ಚೇಂಜ್. Whenever a percentage is given with a particular word, less, more,
increment, decrement, profit, loss, gain, reduce. ಇವಾಗ ಫಾರ್ಮುಲಾ ಚೇಂಜ್ ಆಗುತ್ತೆ. ಫಾರ್ಮುಲಾ ಏನು ಅವಾಗ ಹೇಳಿದ್ದೆ, ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಅಪಾನ್ ಇನಿಷಿಯಲ್ ವ್ಯಾಲ್ಯೂ ಇಂಟು 100. ಇದನ್ನ ಚೆನ್ನಾಗಿ ಬರ್ದಿಟ್ಕೊಳ್ರಪ್ಪ. Whenever there is a question which is asking for percentage more, percentage less, gain, profit, loss, this is the formula you people should use. Okay, this is the formula you people should use. ಇವಾಗ ಎಫ್ ವಿ ಅಂದ್ರೆ ಏನು, ಐ ವಿ ಅಂದ್ರೆ ಯಾವುದು ಅಂತ ನೀವು ಕಂಡುಹಿಡಿಬೇಕು. ಕರೆಕ್ಟಾ? ಎಫ್ ವಿ ಅಂದ್ರೆ ಏನು, ಐ ವಿ ಅಂದ್ರೆ ಏನು ಅಂತ ನೀವು ಕಂಡುಹಿಡಿಬೇಕು. ನೆನ್ಪಿಟ್ಕೊಳ್ಳಿ. ಆಲ್ವೇಸ್ 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 ಪರ್ಸೆಂಟೇಜ್ ಲೆಸ್ ಮೋರ್ ಏನು ಅಂತ ಕೊಡ್ತಾರೆ, ದ್ಯಾನ್ ಅಂತ ಒಂದು ವ್ಯಾಲ್ಯೂ ಕೊಡ್ತಾರಲ್ವಾ, 150 200 ಸಮಥಿಂಗ್. ಪರ್ಸೆಂಟೇಜ್ ಮೋರ್ ದ್ಯಾನ್ ಅಂತ ಇಲ್ಲಿ ದ್ಯಾನ್ ಆದ್ಮೇಲೆ ಬರುವಂತ ವರ್ಡ್ ಏನಿದೆ, ದಿಸ್ ಈಸ್ ಯುವರ್ ಐ ವಿ. This is your IV. Always remember, percentage more than, percentage less than, percentage increase than, percentage decrease than ಅಂತ ಏನ್ ಕೊಡ್ತಾರೆ, the last value after the word percentage less than ಅಂತ ಬರುತ್ತೆ ಅಲ್ವಾ, that is your IV and this is your FV. ನೆನ್ಪಿಟ್ಕೊಳ್ಳಿ. ಕ್ವಶನ್ ನ ಹಿಂಗೆ ಓದ್ಬೇಕು. ಪರ್ಸೆಂಟೇಜ್ ಮೋರ್ ಲೆಸ್ ಅಂದ್ರೆ ಅದು IV ಆಗತ್ತೆ, ಇದು FV ಆಗತ್ತೆ. ಸೊ ಫಾರ್ಮುಲಾ ಏನೀಗ, ಕ್ವಶನ್ ಏನು, 20%, ಒಂದ್ ನಿಮಿಷ, 20 is what percent less than 100. ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳಿ. 20 is what percent less than 100. ನೋಡಿ, ಪರ್ಸೆಂಟೇಜ್ ಲೆಸ್ ಅನ್ನೋ ವರ್ಡ್ ಬರ್ತಿದೆ. ಸೊ ಫಾರ್ಮುಲಾ ಏನು, ಪರ್ಸೆಂಟೇಜ್ ಚೇಂಜ್ ಇಸ್ ಈಕ್ವಲ್ ಟು ಎಫ್ ವಿ ಮೈನಸ್ ಐ ವಿ ಅಪಾನ್ ಐ ವಿ ಇಂಟು 100. ಇಲ್ಲಿ ಐ ವಿ ಅಂದ್ರೆ ಇದು, ಎಫ್ ವಿ ಅಂದ್ರೆ ಇದು. ಐ ವಿ ಅಂದ್ರೆ ಎಷ್ಟೀಗ, ಎಫ್ ವಿ ಅಂದ್ರೆ ಫೈನಲ್ ವ್ಯಾಲ್ಯೂ ಇಸ್ 20 minus 100. IV is 100 upon 100 into 100. So ಇದು ಎಷ್ಟಾಗತ್ತೆ, 20 minus 100 is minus 80 upon 100 into 100. So answer is to minus 80%. Minus 80%. 20% is what percent less than 100 ಅಂತ ಇದ್ರೆ ಆನ್ಸರ್ minus 80% ಬರುತ್ತೆ. ಅದೇ ಕ್ವಶನ್ ನ ಟ್ವಿಸ್ಟ್ ಮಾಡಿ ಕೇಳಿದ್ರೆ 20% is what of 100 and 20% is what, sorry, question 20% is what, yeah, 20, sorry, yes, 20 is what percent of 100 ಅಂತ ಕೇಳಿದ್ರೆ, ನೋಡಿ ಎರಡು ಬೇರೆ ಬೇರೆ ಕ್ವಶನ್ಸ್. 20 is what percent ಅಂತ ಕೇಳಿದ್ರೆ ಇಟ್ ಇಸ್ 20 upon 100 into 100. ಈ ಚೇಂಜ್ ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಪ್ಲೀಸ್. ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಬರ್ಕೊಳ್ಳಿ. 20 is what percent of 100 ಅಂದ್ರೆ 20 divided by 100 into 100. 20 is what percent more less ಅಂತ ಕೇಳಿದ್ರೆ ಎಫ್ ಬಿ ಮೈನಸ್ ಐ ವಿ ಅಪಾನ್ ಐ ವಿ ಇಂಟು 100. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಒಂದು ಚಿಕ್ಕ ಕ್ವಶನ್ ತಗೊಳ್ಳೋಣ ಫಾರ್ ಅವರ್ ಹ್ಯಾಪಿನೆಸ್. ಕ್ವಶನ್ ತಗೊಳ್ಳಿ. A is equal to 50, B is equal to 80. A is equal to 50, B is equal to 80. B is how much percent? B is how much percent more than A? So ಇದಕ್ಕೆ ಯಾವ ಫಾರ್ಮುಲಾ ಹಾಕ್ತೀರಾ? ಫಸ್ಟ್ ಒನ್ ಹಾಕ್ತೀರಾ, ಸೆಕೆಂಡ್ ಒನ್ ಹಾಕ್ತೀರಾ? ನೋಡಿ, ಪರ್ಸೆಂಟೇಜ್ ಮೋರ್ ದ್ಯಾನ್ ಅಂತ ಇದೆ, ಪರ್ಸೆಂಟೇಜ್ ಮೋರ್ ಇದೆ. ದಿಸ್ ಮೀನ್ಸ್ ಇಟ್ ಇಸ್ ಪರ್ಸೆಂಟೇಜ್ ಚೇಂಜ್. ಇದು ಪಕ್ಕ. ಪರ್ಸೆಂಟೇಜ್ ಚೇಂಜ್ ಅಲ್ಲಿ ಎಫ್ ವಿ ಮತ್ತೆ ಐ ವಿ ಬೇಕು. ಎ ಅಂದ್ರೆ ಎಷ್ಟು ಅಂತ ಹೇಳ್ತಿದ್ದಾರೆ, 50. ಬಿ ಅಂದ್ರೆ ಎಷ್ಟು, 80. ಪರ್ಸೆಂಟೇಜ್ ಮೋರ್ ದ್ಯಾನ್ ಎ ಬರ್ತಿರೋದ್ರಿಂದ ದಿಸ್ ವಿಲ್ ಬಿಕಮ್ ಮೈ ಐ ವಿ ಅಂಡ್ ದಿಸ್ ವಿಲ್ ಬಿಕಮ್ ಮೈ ಎಫ್ ವಿ. ನೆನ್ಪಿಟ್ಕೊಳ್ಳಿ, ಏನು ಚೇಂಜಸ್ ಇಲ್ಲ. ಮೋರ್ ದ್ಯಾನ್ ಬಂದ್ಕೊಳ್ಳಿ ಆ ಪದ ಐ ವಿ ಆಗುತ್ತೆ. ಸೊ ಫಾರ್ಮುಲಾ ಏನು, ಪರ್ಸೆಂಟೇಜ್ ಚೇಂಜ್ ಇಸ್ ಈಕ್ವಲ್ ಟು ಫೈನಲ್ ವ್ಯಾಲ್ಯೂ ದಟ್ ಈಸ್ ಮೈ 80 minus initial value that is 50 divided by 50 into 100. 80 minus 50 is what, 30 divided by 50 into 100. 51 52 ಆನ್ಸರ್ ಎಷ್ಟು ಬರ್ತಿದೆ, 60% ಬರ್ತಾ ಇದೆ. ಸೊ ಆನ್ಸರ್ ಎಷ್ಟು ಬರ್ತಾ ಇದೆ ನಂಗೆ, 60% ಬರ್ತಾ ಇದೆ. ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಎ ಇಸ್ ವಾಟ್ ಪರ್ಸೆಂಟ್ ಮೋರ್, ಎ ಇಸ್ ವಾಟ್ ಪರ್ಸೆಂಟ್ ಲೆಸ್ ಅಂದ್ರೆ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ನೀವು ಅಪ್ಲೈ ಮಾಡಬೇಕು, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ನಾನ್ ಮಾಡಲ್ಲ, ನೀವು ಮಾಡಿ. ಸೆಕೆಂಡ್ ಕ್ವಶನ್. ಎ ಇಸ್ ಈಕ್ವಲ್ ಟು 70, ಬಿ ಇಸ್ ಈಕ್ವಲ್ ಟು 30. ಎ is what percent, A is what percent more than, sorry, A is what percent more than B. ಇದರ ಆನ್ಸರ್ ನ ನೀವು ಕ್ಯಾಲ್ಕುಲೇಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ successive increments. Successive
increment and decrement. Successive increment and decrement. ಇದನ್ನ ನೀವೇ ಮಾಡಬೇಕು ಅಂದ್ರೆ ಆ ಕ್ವಶನ್ ನ ಇವಾಗ ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? ಇವಾಗ ಸ್ವಲ್ಪ ಕ್ವಶನ್ ಡಿಫ್ರೆಂಟ್ ಆಗತ್ತೆ. ಓಕೆ, ವಾಟ್ ಈಸ್ 120% of what is 120% of 70? What is 120% of 80? ವಾಟ್ ಈಸ್ 120% ಆಫ್ 80 ಅಂತ ಕೇಳ್ತಿದ್ದಾರೆ. 120% ಎಷ್ಟು ಅಂತ ಕೇಳ್ತಿದ್ದಾರೆ. ಇವಾಗ ಇದು ಸ್ವಲ್ಪ ನಿಮ್ ಬುರ್ಡೆಗೆ ಕನ್ಫ್ಯೂಸ್ ಆಗ್ಬೋದು, ಇದು ನಿಮ್ ತಲೆಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೋಡಿ, ರಿಮೆಂಬರ್, ಬೇಡ, ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಯ್ತು. ಸ್ವಲ್ಪ ಕ್ವಶನ್ ಫಸ್ಟ್ ಇನಿಷಿಯಲಿ ಸಿಂಪಲ್ ತಗೊಳ್ಳೋಣ. ಓಕೆ, 20%, ಸಾರಿ ಒಂದು ನಿಮಿಷ, ಇನಿಷಿಯಲಿನೇ ಟಫ್ ತಗೊಂಡ್ರೆ ತಲೆ ಕೆಡುತ್ತೆ. ಇಲ್ಲಿ ಬನ್ನಿ. 20% increment in 120. ಅವ್ರು ಏನ್ ಹೇಳ್ತಿದ್ದಾರೆ? 20% increment in 120 ಕೇಳ್ತಾ ಇದ್ದಾರೆ. 120ರಲ್ಲಿ 20% ಇನ್ಕ್ರೀಸ್ ಮಾಡ್ಬೇಕು. ದಟ್ ಮೀನ್ಸ್ 120 ಇದೆ ಅಲ್ವಾ? ಫಾರ್ ದಿಸ್ ಯು ಹ್ಯಾವ್ ಟು ಆಡ್ 20% ಆಫ್, ಯು ಹ್ಯಾವ್ ಟು ಆಡ್ 20%. ಮತ್ತೆ ಹೇಳ್ತಾ ಇದ್ದಾನೆ 20% ಇನ್ಕ್ರಿಮೆಂಟ್ ಇನ್ 120. ಇನ್ಕ್ರಿಮೆಂಟ್ ಅಂದ್ರೆ ಪ್ಲಸ್. ಮತ್ತೆ ಹೇಳೋಣ, ಸ್ವಲ್ಪ ಕಷ್ಟ ಆಯ್ತಿದ್ದು, ಇದನ್ನ ಹೆಂಗೆ ಓದ್ಬೇಕಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, 20% ಇನ್ಕ್ರಿಮೆಂಟ್, ಫುಲ್ ಬರೀತಾ ಇದ್ದೇನೆ ಈಗ. 20% ಇನ್ಕ್ರಿಮೆಂಟ್ ಇನ್ 120. 20% ಇನ್ಕ್ರಿಮೆಂಟ್ ಇನ್ 120. ಅವ್ರು ಏನ್ ಹೇಳ್ತಿದ್ದಾರೆ? 120 ಅನ್ನೋ ನಂಬರ್ಗೆ ಅದ್ರದ್ದು 20% ನ ಆಡ್ ಮಾಡ್ಬೇಕು. ಇದನ್ನ ಓದೋದು ಹೆಂಗಂದ್ರೆ 120 ಹಂಗೆ ಬರೀರಿ, 120 ಹಂಗೆ ಬರೀರಿ. ಇನ್ಕ್ರಿಮೆಂಟ್ ಅಂದ್ರೆ ಪ್ಲಸ್, increment ಅಂದ್ರೆ ಪ್ಲಸ್ ಆಫ್ ವಾಟ್? 20% in 120. ದಟ್ ಈಸ್ 20% ಆಫ್ 120. ನೀವು ಇದನ್ನ ಈ ತರ ಓದ್ಬೇಕು. 20% increment in 120 ಅಂದ್ರೆ ಒರಿಜಿನಲ್ ವ್ಯಾಲ್ಯೂ 120 ಪ್ಲಸ್ 20% ಆಫ್ 120 ಎಷ್ಟು ಬರುತ್ತೆ? 120 ಪ್ಲಸ್ 24, ದಟ್ ಈಸ್ 144. ಅರ್ಥ ಆಗಿದೆಯಾ ಇಲ್ವಾ? 20% increment in 120 ಅಂದ್ರೆ ಒರಿಜಿನಲ್ ನಂಬರ್ ಪ್ಲಸ್ 20% ಆಫ್ 120. ಸಿಂಪಲ್. ಇನ್ನೊಂದು ಕ್ವಶನ್ ಕೊಡ್ತೇನೆ. 15% increment, 15% increment in 100. 15% increment in 100 ಅಂದ್ರೆ ನಾವು 100ರಲ್ಲಿ 15% ಇನ್ಕ್ರಿಮೆಂಟ್ ಮಾಡಬೇಕು. ಸೊ ಒರಿಜಿನಲ್ ವ್ಯಾಲ್ಯೂ ಎಷ್ಟು? 100. ಹಾಗೆ ಬರೀರಿ. ಒರಿಜಿನಲ್ ವ್ಯಾಲ್ಯೂ ಇಸ್ 100, ಇನ್ಕ್ರಿಮೆಂಟ್ ಅಂದ್ರೆ ಏನು? ಪ್ಲಸ್. ಒರಿಜಿನಲ್ ವ್ಯಾಲ್ಯೂ ಇಸ್ 100, ಇನ್ಕ್ರಿಮೆಂಟ್ ಅಂದ್ರೆ ಪ್ಲಸ್. ಎಷ್ಟು ಪರ್ಸೆಂಟ್? 15% in 100. 15% ಆಫ್ 100 ಎಷ್ಟು ಬರುತ್ತೆ ಇದು? 100 ಪ್ಲಸ್ ಎಷ್ಟಿದು? 15, that is equal to 115. ಡೌಟ್ ಇದೆಯಾ? ಡೌಟ್ ಇದೆಯಪ್ಪ? 20% ಇನ್ಕ್ರಿಮೆಂಟ್ ಇನ್ 120 ಅಂದ್ರೆ 120ಕ್ಕೆ ನೀವು ಇದ್ರದ್ದು 20% ನ ಆಡ್ ಮಾಡಬೇಕು. 15% ಇನ್ಕ್ರಿಮೆಂಟ್ ಇನ್ 100 ಅಂದ್ರೆ 100ರಲ್ಲಿ 15% ಇನ್ಕ್ರಿಮೆಂಟ್ ನ ನೀವು ಆಡ್ ಮಾಡಬೇಕು. ಅದೇ ತರ ಇವಾಗ ನೋಡಿ, ನೆಕ್ಸ್ಟ್ ಕ್ವಶನ್. 20% ಡಿಕ್ರಿಮೆಂಟ್ ಇನ್ 20% ಡಿಕ್ರಿಮೆಂಟ್ ಇನ್ 200. 20% ಡಿಕ್ರಿಮೆಂಟ್ ಇನ್ 200. ಡಿಕ್ರಿಮೆಂಟ್ ಅಂದ್ರೆ ಯಾವಾಗ್ಲೂ ಮೈನಸ್. ಡಿಕ್ರಿಮೆಂಟ್ ಅಂದ್ರೇನು? ಇಟ್ ಈಸ್ ಆಲ್ವೇಸ್ ಮೈನಸ್. ಸೊ ಒರಿಜಿನಲ್ ವ್ಯಾಲ್ಯೂ ಎಷ್ಟು? 200. ಹಂಗೆ ಬರೀರಿ. ಒರಿಜಿನಲ್ ವ್ಯಾಲ್ಯೂ ಇಸ್ 200, ಡಿಕ್ರಿಮೆಂಟ್ ಅಂದ್ರೆ ಮೈನಸ್. ಮೈನಸ್ ಆಫ್ ವಾಟ್? 20% ಆಫ್ 200. 20% ಆಫ್ 200. 10% ಅಂದ್ರೆ 20, 20% ಅಂದ್ರೆ 40. 40 ಮೈನಸ್ 200 ಎಷ್ಟಾಗತ್ತೆ? ಆನ್ಸರ್ 160 ಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಹೌ ಟು ರೀಡ್ ಇಟ್ ಅಂತ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆನ್ಪಿಟ್ಕೊಳ್ಳಿ, ಹೌ ಟು ರೀಡ್ ಇಟ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್. 20% ಇನ್ಕ್ರಿಮೆಂಟ್ ಇನ್ 250. ಕಮಾನ್, ವಿಡಿಯೋ ಪಾಸ್ ಮಾಡಿ, ಬೇಗ ಕ್ಯಾಲ್ಕುಲೇಟ್ ಮಾಡಿ. 20% ಇನ್ಕ್ರಿಮೆಂಟ್ ಇನ್ 250 ಅಂದ್ರೆ ಎಷ್ಟು? ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಒರಿಜಿನಲ್ ವ್ಯಾಲ್ಯೂ, ವಾಟ್ ಇಸ್ ಮೈ ಒರಿಜಿನಲ್ ವ್ಯಾಲ್ಯೂ? 250. ಇನ್ಕ್ರಿಮೆಂಟ್, ಆರೋ ಮಾರ್ಕ್ ಇದೆ. ಇನ್ಕ್ರಿಮೆಂಟ್ ಅಂದ್ರೆ ಏನು? ಪ್ಲಸ್ ಮೈನಸ್? ಪ್ಲಸ್ ಆಫ್ ವಾಟ್? 20%. 20% ಆಫ್ 250. 10% ಅಂದ್ರೆ 25, 10% 25, 20% ಅಂದ್ರೆ 50. 50 ಪ್ಲಸ್ 250 is equal to what? 300. ಕರೆಕ್ಟಾ? ಒಂದ್ ನಿಮಿಷ, ಸಾರಿ ದೇವ್ರೆ, ಶಿವ ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ.
20% increment in 250 and raised to 250 plus 20% of 250 is 300. Any doubts? Any doubts? Doubt ಇಲ್ಲ ಅಂತ ಅನ್ಕೊಳ್ತೇನೆ. ಡೌಟ್ ಇಲ್ಲ ಅಂತ ಅನ್ಕೊಳ್ತೇನೆ. ಅಬ್ಬಾ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋಣ. is 75% is 75% more is 75% more than B. ಇದರ ಅರ್ಥ ಏನು ಅಂತ ನಾವೀಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. is 75% more than B. is 75% more than B. ನೆನ್ಪಿಟ್ಕೊಳ್ಳಿ, ಇದನ್ನ ನೀವು ಹೆಂಗ್ ರೆಡ್ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ವರ್ಡ್ ನ ಹಾಗೆ ಬರೀರಿ ಎ. ಸ್ಲೋ ಆಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಮಿಸ್ಟೇಕ್ ಆಗ್ಬಾರ್ದು ಮೈ ಡಿಯರ್ ಫ್ರೆಂಡ್ಸ್. ನಾನು ತುಂಬಾ ಟೈಮ್ ಕೊಡ್ತಾ ಇದ್ದೇನೆ, ಬಿಕಾಸ್ ನಾಳೆ ನಾನು ಮಾಡುವಂತ ಟಾಪಿಕ್ ನ ಎಬ್ಬಿಸ್ಕೊಂಡು ಹೋಗ್ತೇನೆ ಪರ್ಸೆಂಟೇಜಸ್ ಅಲ್ಲಿ. ನೀವು ಇವತ್ತು ಅರ್ಥ ಮಾಡ್ಕೊಂಡ್ರೆ ನಾಳೆ ನಾನು ಮಾಡೋ ಪ್ರಾಬ್ಲಮ್ಸ್ ಗೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಓಕೆ, ಎ ಈಸ್ 75%. ಎಲ್ಲೆಲ್ಲಿ ಈಸ್ ಇದೆ ಅಲ್ವಾ, ಈಸ್ ಮೀನ್ಸ್ ಇಸ್ ಈಕ್ವಲ್ ಟು. ನೆನ್ಪಿಟ್ಕೊಳ್ಳಿ, ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಈಸ್ ಅಂದ್ರೆ ಈಕ್ವಲ್ಸ್. ಈಸ್ 75% is 75% more than whom? B. 75% of B. 75% of B. ಇಲ್ಲೇನಿದೆ 20% increment in 250. 75% of B ಪ್ಲಸ್ ಇಲ್ಲಿ ಮೋರ್ ಇದೆ ಅಲ್ವಾ, ಪ್ಲಸ್ ಬಿ. ಈ ತರ ಇದನ್ನ ಮತ್ತೊಂದ್ಸಲ ಹೇಳ್ತೇನೆ, ಒಂದ್ ನಿಮಿಷ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಏನು ಕನ್ಫ್ಯೂಸ್ ಆಗ್ಬೇಡಿ. ನೋಡಿ, ಎ ಈಸ್ ಮುಗೀತು, ಎ ಅಂದ್ರೆ ಇದು, ಈಸ್ ಅಂದ್ರೆ ಮುಗೀತು. ಅರ್ಥ ಆಗ್ತಿದ್ಯಾ? ಎ ಈಸ್ ಈಕ್ವಲ್ ಟು ಫಿನಿಶ್. ಇದು ಬಿಟ್ಟು ಇಲ್ಲೊಂದು ಗೆರೆ ಎಳೀರಿ, ಮುಗೀತು. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಡನ್. ಎ ಈಸ್ ಅಂದ್ಕೊಳ್ಳೆ ಈಕ್ವಲ್ ಟು ಹೊಡ್ಕೊಳ್ಳೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇಷ್ಟು ಮುಗೀತು. ಮಿಕ್ಕಿದ್ದೇನು 75% ಮೋರ್ ದನ್ ಬಿ. ದರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಬಿ. ಬಿ ನ ಹಂಗೆ ಬರೀರಿ. ಮೋರ್ ದ್ಯಾನ್ ಅಂತ ಇದ್ರೇನು ಪ್ಲಸ್. ಇನ್ಕ್ರಿಮೆಂಟ್ ಅಂದ್ರು ಪ್ಲಸ್, ಮೋರ್ ಅಂದ್ರು ಪ್ಲಸ್. ಪ್ಲಸ್ ಮೋರ್ ದ್ಯಾನ್ ವಾಟ್? 75% ಆಫ್ ಬಿ. ದಟ್ ಈಸ್ 75% ಆಫ್ ಬಿ. ಸೊ ಏನಿದ್ರ ಮೀನಿಂಗ್? ಎ is 75% ಮೋರ್ ದನ್ ಬಿ ಅಂದ್ರೆ ಎ is equal to ಬಿ ಪ್ಲಸ್ 75% ಮೋರ್ ದ್ಯಾನ್ ಬಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಐ ಆಮ್ ಹ್ಯಾವಿಂಗ್ 25 rupees. I am having 25 rupees more than you. I am having 25 rupees more than you. I am ಅಂದ್ರೆ A ಅಂತ ಅನ್ಕೊಳ್ಳಿ, ಯು ಅಂದ್ರೆ ಬಿ ಅಂತ ಅನ್ಕೊಳ್ಳಿ. ಸೊ ಎ ಏನ್ ಹೇಳ್ತಿದ್ದಾನೆ? ಎ ಇಸ್ ಈಕ್ವಲ್ ಟು ಎ ಹತ್ರ ಇರುವಂತ ದುಡ್ಡು ಎಷ್ಟು ಬಿ ಹತ್ರ ಇದೆಯೋ ಎಷ್ಟು. ನೋಡಿ, ಐ ಆಮ್ ಹ್ಯಾವಿಂಗ್ 25 rupees ಮೋರ್ ದನ್ ಯು ಅಂದ್ರೆ ಎ ಮತ್ತೆ ಬಿ ಹತ್ರ ಸಮಾನವಾಗಿ ದುಡ್ಡಿದೆ ಅಂತ ಅನ್ಕೊಳ್ಳಿ. ಬಟ್ ಎ ಏನ್ ಹೇಳ್ತಿದ್ದಾನೆ? ನನ್ನ ಹತ್ರ ಇರುವಂತ ದುಡ್ಡು ನಿನಕ್ಕಿಂತ 25 ಜಾಸ್ತಿ ಅಂತ ಹೇಳ್ತಾ ಇದ್ದಾನೆ. ಸೊ ಎ ಇಸ್ ಈಕ್ವಲ್ ಟು 25 ಪ್ಲಸ್ ಬಿ. I am having 20. Welcome back, sir. Thank you, Radha. I am having 25 rupees more than you ಅಂದ್ರೆ A is having whatever is the amount of B. B ಹತ್ರ ಎಷ್ಟು ದುಡ್ಡು ಇದೆಯೋ ಅದಕ್ಕಿಂತ 25 ರೂಪಾಯಿ ಜಾಸ್ತಿ ಇದೆ ಅಂತ. ಸೊ ಮತ್ತೆ ಇನ್ನೊಂದು ಕ್ವಶನ್. A is 25%. A is 25% less than A. ಇವಾಗ ಅರ್ಥ ಮಾಡ್ಕೊಳ್ರಪ್ಪ. A is 25% less than B. Sorry. A is 25% less than B. ಕನ್ವರ್ಟ್ ಮಾಡಿ ಫಾರ್ಮುಲಾನ. ಎ ಅಂದ್ರೆ ಎ, ಈಸ್ ಅಂದ್ರೆ ಈಕ್ವಲ್ ಟು. ಇದು ಯಾರಿಗೂ ಡೌಟ್ ಇರಬಾರ್ದು. ಎ ಅಂದ್ರೆ ಎ, ಈಸ್ ಅಂದ್ರೆ ಈಕ್ವಲ್ ಟು. ಇದಾದ್ಮೇಲೆ ಗೆರೆ ಹೊಡ್ಕೊಳ್ಳಿ. ರೈಟ್ ಸೈಡ್ ನೋಡಿ, ರೆಫರೆನ್ಸ್ ವ್ಯಾಲ್ಯೂ ಏನು? ಬಿ. ಇವಾಗ ಮೋರ್ ಇದೆಯಾ, ಲೆಸ್ ಇದೆಯಾ? ಲೆಸ್ ಅಂದ್ರೆ ಮೈನಸ್, ಮೋರ್ ಅಂದ್ರೆ ಪ್ಲಸ್. ಯಾವ್ದು ಪಿಕ್ ಮಾಡ್ತೀರಾ? ಮೈನಸ್. ಮೈನಸ್ ಹೌ ಮಚ್? 25% ಲೆಸ್ ದೆನ್ ಬಿ. ಸೊ 25% ಆಫ್ ಬಿ. ಸೊ ಇವಾಗ ಏನಾಗತ್ತೆ? ಎ ಇಸ್ ಈಕ್ವಲ್ ಟು ಬಿ ಮೈನಸ್ 25% ಆಫ್ ಬಿ. ಇದನ್ನ ಮ್ಯಾಥಮೆಟಿಕಲಿ ಕನ್ವರ್ಟ್ ಮಾಡಿದ್ರೆ ಎ ಇಸ್ ಈಕ್ವಲ್ ಟು ಬಿ ಮೈನಸ್ 25 ಅಪಾನ್ 100 ಇಂಟು ಬಿ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಸಾಕು. ಸ್ವಲ್ಪ ಇಂಗ್ಲಿಷ್. ಎ ಇಸ್ ಇಷ್ಟು ಅರ್ಥ ಆಗಿದೆ ಸಾಕು. ಎ ಇಸ್ ಲೆಸ್ ದೆನ್ 25%. ಎ ಇಸ್ ಅಂದ್ರೆ ಈಕ್ವಲ್ ಟು ಹೊಡೆದು ಬಿಟ್ಟು ಹಾಕ್ಬೇಕು. ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ನೀವೆಲ್ಲ. ಲಾಸ್ಟ್ ಕನ್ವರ್ಟ್ ನೀವೇನು ಟ್ರೈ ಮಾಡಿ. ಎಕ್ಸ್ ಸ್ಯಾಲರಿ ಫಾರ್ಮುಲಾ ಕನ್ವರ್ಟ್ ಮಾಡಿ ಸಾಕು ನಂಗೆ. ಆನ್ಸರ್ಸ್ ಮ್ಯಾಥ್ ನಾಳೆ ಮಾಡೋಣ, ಇವತ್ತು ಅರ್ಥ ಮಾಡ್ಕೊಳ್ಳೋಣ ಕಾನ್ಸೆಪ್ಟ್ ನ. X salary is 20%. X salary is 20% more than Z. X salary is 20% more than Z. ಇದರ ಅರ್ಥ ಏನು? ಫಾರ್ಮುಲಾ ಹೇಗೆ ಬರುತ್ತೆ? X
ಸ್ಯಾಲರಿ ಅನ್ನೋ ಪದ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಈಸ್ ಅಂದ್ರೆ ಏನು? ಈಕ್ವಲ್ ಟು 20% ಮೋರ್ ದೆನ್ ಹೋಮ್. ಝೆಡ್ ಹತ್ರ ಎಷ್ಟಿದೆಯೋ ಅದಕ್ಕಿಂತ 20% ಜಾಸ್ತಿ ದುಡಿತಾವನೆ. 20% ಆಫ್ ಝೆಡ್. ಎಕ್ಸ್ ಇಸ್ ಈಕ್ವಲ್ ಟು ಝೆಡ್ ಪ್ಲಸ್ 20% ಆಫ್ ಝೆಡ್. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಬೇಡ ಈಗ ಸದ್ಯಕ್ಕೆ. ಒಂದ್ ಸಿಂಪಲ್ ಕ್ವಶನ್ ಕೊಡ್ತೇನೆ, ಕ್ಯಾಲ್ಕುಲೇಟ್ ಮಾಡಿ ಆಯ್ತಾ. 20% ಡಿಕ್ರಿಮೆಂಟ್ ಇನ್ 150. ಆನ್ಸರ್ ಎಷ್ಟು ಬರುತ್ತೆ? ಪಾಸ್ ಮಾಡಿ ವಿಡಿಯೋನ, ಕ್ಯಾಲ್ಕುಲೇಟ್ ಮಾಡಿ. 20% ಡಿಕ್ರಿಮೆಂಟ್ ಇನ್ 150. ಇವಾಗ ಅಷ್ಟೇ ಹೇಳ್ದೆ, ನಾನೀಗ ಮಾಡ್ತಾ ಇದ್ದೇನೆ. ನೀವು ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ, ನಾನು ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಲೇಬೇಕು. ಸೊ 20% ಲೆಸ್ ಇನ್ 150 ಅಂದ್ರೆ 150 ಹಂಗೆ ಬರೀರಿ. ಲೆಸ್ ಅಂದ್ರೆ ಮೈನಸ್ ಎಷ್ಟು? 20% ಅಂದ್ರೆ 20/100 ಇಂಟು 150. ಇದೆಷ್ಟು ಬರುತ್ತೆ? 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 15 ಇಂಟು 2 ಇಸ್ 30 ಮೈನಸ್ 150. 120 ನನಗೆ ಆನ್ಸರ್ ಬರ್ತಾ ಇದೆ. ನಿಮ್ಗೂ ಇಷ್ಟೇ ಬಂದಿದೆಯೇನೋ ಅಂತ ಅನ್ಕೊಳ್ತಾ ಇದ್ದೇನೆ. ನಂಗೆ ಮೋಸ ಮಾಡಬೇಡಿ. ನೆಕ್ಸ್ಟ್ ಕ್ವಶನ್. 20 is what percent of 80? ಕ್ಯಾಲ್ಕುಲೇಟ್ ಮಾಡಿ. ವಿಡಿಯೋ ಪಾಸ್ ಮಾಡಿ. 20 is what percent of 80? ಪಾಸ್ ಮಾಡಿದೀರಾ ಅಂತ ಅನ್ಕೊಳ್ತೇನೆ. ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ವಾಟ್ ಪರ್ಸೆಂಟ್ ಅಂದ್ರೆ ಡಿವಿಷನ್, ನೆನ್ಪಿಟ್ಕೊಳ್ಳಿ. 20 is my original value divided my reference value is 80 into 100. So 0 cancel. 2 4s are 2 5s are 4 1s are 4 5s are. ಆನ್ಸರ್ 25% ನನಗೆ ಬರ್ತಾ ಇದೆ. ನನಗೆ 25% ಬರ್ತಾ ಇದೆ ನೋಡಿ. ವಾಟ್ ಪರ್ಸೆಂಟ್ ಅಂದ್ರೆ 20 ಡಿವೈಡೆಡ್ ಬೈ 80. ನೆಕ್ಸ್ಟ್ ಕ್ವಶನ್. 20 is what percent less than 80? 20 is what percent less than. ನೋಡಿ, ಲೆಸ್ ಅಂದ್ರೆ ಏನು? ಪರ್ಸೆಂಟೇಜ್ ಚೇಂಜ್. ಕ್ಯಾಲ್ಕುಲೇಟ್ ಮಾಡಿ. ವಿಡಿಯೋ ಪಾಸ್ ಮಾಡಿ, ಬೇಗ ವಿಡಿಯೋ ಪಾಸ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. ನೀವು ಪಾಸ್ ಮಾಡಿದಿರ ಅಂತ ಅನ್ಕೊಳ್ತೇನೆ. ನಾನ್ ಮಾಡ್ತಾ ಇದ್ದೇನೆ. ಪರ್ಸೆಂಟೇಜ್ ಚೇಂಜ್ ಇಸ್ ಈಕ್ವಲ್ ಟು ಎಫ್ ವಿ ಮೈನಸ್ ಐ ವಿ ಅಪಾನ್ ಐ ವಿ ಇಂಟು 100. ಎಫ್ ವಿ ಅಂದ್ರೆ ಎಷ್ಟಪ್ಪ? ಫೈನಲ್ ವ್ಯಾಲ್ಯೂ. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಆಲ್ವೇಸ್ ಮೈ ಇನಿಷಿಯಲ್ ವ್ಯಾಲ್ಯೂ. ರೆಫರೆನ್ಸ್ ಬಿಕಮ್ಸ್ ಮೈ ಇನಿಷಿಯಲ್ ವ್ಯಾಲ್ಯೂ. 20 is my final value. So 20 minus 80 upon 80 into 100. So ಎಷ್ಟು ಬರುತ್ತೆ? 20 minus 80 is minus 60 upon 80 into 100. 0 cancel. 2 4s are 2 5s are 20 40 60. ಕರೆಕ್ಟಾ? 4 1s are 4 5s are 20 4 15s are 15 4s are 60. ಸೊ ನಂಗೆ ಎಷ್ಟು ಬರ್ತಿದೆ? ಮೈನಸ್ 75 ಬರ್ತಾ ಇದೆ. ಮೈನಸ್ 75%. ನಿಮ್ಗೂ ಅಷ್ಟೇ ಬರ್ತಿದ್ಯಾ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮ್ಗೆ ಇವತ್ತು 3 ತರ ಪರ್ಸೆಂಟೇಜ್ ಟರ್ಮಿನಾಲಜೀಸ್ ನಾನು ಎಕ್ಸ್ಪ್ಲೇನ್ ಮಾಡಿದೆ. ನೋಡಿ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊಳ್ಳೆ ತಲೆ ತಿರುಗಿ ಹೋಗುತ್ತೆ ನಿಮ್ಗೆ. ನಾವು 30 ರಿಂದ 40 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ ನಾಳೆ. ಮಿನಿಮಮ್ ಗ್ಯಾರಂಟಿ 30 to 40. ನನಗೆ ನೀವು ಇಂಗ್ಲಿಷ್ ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಐ ಡೋಂಟ್ ವಾಂಟ್ ಯು ಪೀಪಲ್ ಟು ಗೆಟ್ ಕನ್ಫ್ಯೂಸ್ಡ್ ಇನ್ ದ ಇಂಗ್ಲಿಷ್. ಸೊ ಇವತ್ತು ನಾನು ಕೊಟ್ಟಿರುವಂತ ಎಲ್ಲಾ ಪದಗಳನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಮೋರ್ ದೆನ್ ವೈ ಅಂದ್ರೆ ಬರ್ಕೊಳ್ಳಿದ್ನಲ್ಲ. ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಮೋರ್ ಅಂದ್ರೆ ಪರ್ಸೆಂಟೇಜ್ ಚೇಂಜ್ ಇಲ್ಲಿ ಎಕ್ಸ್ ಮೈನಸ್ ವೈ ಅಪಾನ್ ವೈ ಇಂಟು 100. ಇದು ಒಂದು. ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಮೋರ್ ಅಂದ್ರೆ ಎಕ್ಸ್ ಇಸ್ ಒಂದ್ ನಿಮಿಷ ಇಲ್ಲಿ ತೋರಿಸ್ತೀನಿ. ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಆಫ್ ವೈ ಅಂದ್ರೆ ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಆಫ್ ವೈ ಅಂದ್ರೆ ಆನ್ಸರ್ ಈಸ್ ಈಕ್ವಲ್ ಟು ಎಕ್ಸ್ ಅಪಾನ್ ವೈ ಇಂಟು 100. ಇದು ಎರಡು ಕನ್ಫ್ಯೂಸ್ ಆಗದೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಆಯ್ತಾ. ಪರ್ಸೆಂಟೇಜ್ ಮೋರ್ ಪರ್ಸೆಂಟೇಜ್ ಲೆಸ್ ಅಂದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ವಾಟ್ ಪರ್ಸೆಂಟ್ ಅಂದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇವತ್ತಿಗೆ ಇಷ್ಟು ಸಾಕಾಗತ್ತೆ. ಜಾಸ್ತಿ ನೋಡಿ, ಒಂದೇ ದಿನದಲ್ಲಿ ಎಲ್ಲ ಹೊಡಿಬಹುದು ನಾನು. ಬಟ್ ನಿಮ್ ತಲೆಗೆ ಎಷ್ಟು ಬೇಕೋ ನಾನು ಅಷ್ಟೇ ಹೇಳ್ತಾ ಇದ್ದೇನೆ. ನನ್ಗೆ CSAT ನ ಕಂಪ್ಲೀಟ್ ಮಾಡಕ್ಕೆ ಕರೆಕ್ಟ್ ಆಗಿ ಅಂದ್ರೆ ಅರ್ಥಮೆಟಿಕ್ಸ್ ನ ಕಂಪ್ಲೀಟ್ ಮಾಡಕ್ಕೆ 20 days ಆಗತ್ತೆ. 20 ದಿನ ಆಗತ್ತೆ. ನಂಗೆ 20 ವಿಡಿಯೋ ಆಗತ್ತೆ ಅರ್ಥಮೆಟಿಕ್ಸ್ ಕಂಪ್ಲೀಟ್ ಮಾಡಕ್ಕೆ. ಪ್ಲಸ್ ರೀಸನಿಂಗ್ ಗೆ ಒಂದು 20. ಸೊ 40 ದಿನದಲ್ಲಿ ಮುಗಿಸೋಣ. CSAT ಎಕ್ಸಾಮ್ ಗಿಂತ ಮೊದಲು ಎಲ್ಲಾ ಟೈಪ್ ಪ್ರಾಬ್ಲಮ್ಸ್ ನ ಮುಗಿಸೋಣ. ನೋಡಿ, CSAT ಅಂದ್ರೆ ಏನ್ ಗೊತ್ತಾ? ನಮ್ಮ ಹತ್ರ 80 ಕ್ವಶನ್ ಇದೆ. ಇದು ಒಟ್ಟು ಎಷ್ಟು ಮಾರ್ಕ್ಸ್ ಇದೆ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಸಾಯಿಲ್ ಅದು 80 ಕ್ವಶನ್ ಇದೆ. ನಮ್ಮ ಟಾರ್ಗೆಟ್ ಬರೀ 30. ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೇನೆ, ನೀವು 30 ಕರೆಕ್ಟ್ ಆನ್ಸರ್ ಮಾಡ್ಬೇಕು. CSAT ಅಲ್ಲಿ 33.33% ಬಂದ್ರೆ ಸಾಕು. ನೀವೇನ್ ಇಲ್ಲಿ ರ್ಯಾಂಕ್ ಹೊಡಿಬೇಕಂತ ಇಲ್ಲ.
ಯು ಜಸ್ಟ್ ಹ್ಯಾವ್ ಟು ಸ್ಕೋರ್ 33% ಮಾರ್ಕ್ಸ್. 29 ಸಾಕಾಗತ್ತೆ 80ಕ್ಕೆ. ಬಟ್ ನನ್ ಟಾರ್ಗೆಟ್ ನೀವು ಮಿನಿಮಮ್ 30 ಕ್ವಶನ್ ನ ಸಾಲ್ವ್ ಮಾಡಬೇಕು. ಅಂಡ್ ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಪಕ್ಕಾ 30 ಕ್ವಶನ್ ಸಾಲ್ವ್ ಮಾಡಿ ಬರ್ತೀರಾ. ಓಕೆ, ಸೊ ಮಿಕ್ಕಿದ್ದು ಈಗ ಟಾಪಿಕ್ಸ್ ನಿಮ್ಗೆ ಅರ್ಥ ಆಗಿದ್ರೆ, ಪರ್ಸೆಂಟೇಜಸ್ ಏನೇನ್ ಬೇಕೋ ಎಲ್ಲ ನಿಮ್ಗೆ ಅರ್ಥ ಆಗಿದ್ರೆ ಪಕ್ಕ, ಓ ಮೈ ಗಾಡ್ ಎಷ್ಟೆಲ್ಲ ಬರ್ದಿದ್ದೀನಿ ಗುರು ನಾನು ಇವತ್ತು. ಒಂದ್ ನಿಮಿಷ, ಸಾರಿ. ಪರ್ಸೆಂಟೇಜಸ್ ಟಾಪಿಕ್ ನಿಮ್ಗೆ ಅರ್ಥ ಆಗಿದ್ರೆ ನಾಳೆ ಅಥವಾ ಇವತ್ ರಾತ್ರಿನೇ ಹೇಳಕ್ ಆಗಲ್ಲ, ನಾನು ಇವತ್ತು ಫುಲ್ ಜೋಶಲ್ಲಿ ಇದ್ದೇನೆ. ನಾನ್ ಮಾಡುವಂತ ವಿಡಿಯೋಸ್ ಅಲ್ಲಿ ನಾಳೆ ಮ್ಯಾಥ್ಸ್ ನ ಸಾಲ್ವ್ ಮಾಡೋಣ. ಈ ಟಾಪಿಕ್ಸ್ ನಿಮ್ಗೆ ಗೊತ್ತಿರಬೇಕು. ನಾಳೆ ನೆಕ್ಸ್ಟ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ರತಿಯೊಂದು ಪದ ನಿಮ್ಗೆ ಗೊತ್ತಿರಬೇಕು. ಸರಿನಾ? ಜೈ.